ಅಮ್ಮ ಸಿನಿ ಕ್ರಿಯೇಷನ್ಸ್ ಅರ್ಪಿಸ್ತಾ ಇರುವಂತಹ ಕಾಗದ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಸೊ ಮೊದಲಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಹಾಗೆ ನಮ್ಮ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಇನ್ನ ಕೆಲವೇ ಸಮಯದಲ್ಲಿ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಅದಕ್ಕೂ ಮುನ್ನ ಆಲ್ರೆಡಿ ಟ್ರೈಲರ್ ಲಾಂಚ್ ಮಾಡಿ ಆನ್ಲೈನ್ ಕೂಡ ನೋಡಬಹುದು. ಸೊ ಶುಭಾಶಯಗಳನ್ನ ತಿಳಿಸಿದ್ದಾರೆ ಅನೇಕ ಕಲಾವಿದರು. ಸೊ ಆ ಒಂದು ವಿಡಿಯೋ ಬೈಟ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಮ್ಮ ಜನಪ್ರಿಯ ಕಲಾವಿದರು ನೀಡಿರುವಂತಹ ವಿಡಿಯೋ ಬೈಟ್ಸ್ ಅನ್ನ ಒಂದ್ಸಲ ನೋಡ್ಕೊಂಡ್ಬರೋಣ. ನಮಸ್ಕಾರ, ನಾನು ನಿಮ್ಮ ಅನುಷಾ ಮುಖರ್ಜಿ. ಹಾಯ್, ನಾನು ನಿಮ್ಮ APF ಮಾತಾಡ್ತೀನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ಕಾಗದ ಅನ್ನೋ ಚಿತ್ರ ರಂಜಿತ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾ ಹೆಸರು ಕಾಗದ ಅಂತ. ಕಾಗದ ಅನ್ನೋ ಸಿನಿಮಾ ರಿಲೀಸ್. ಈಗ ಕಾಗದ ಅಂತ ಒಂದು ಟ್ರೈಲರ್ ನಾನು ನೋಡಿದೆ. ತುಂಬಾ ಪ್ರಾಮಿಸಿಂಗ್ ಆಗಿದೆ. ಈ ಸಿನಿಮಾದಲ್ಲಿ ನಾಯಕನಾಗಿ ಆದಿತ್ಯ ಅವರು ಈ ಜೋಡಿ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ನೋಡ್ತಿದ್ದೀರಾ, ನನ್ನ ಮಕ್ಕಳಲ್ಲಿರೋದು ಬಾಲ ಪ್ರತಿಭೆ, ಬಾಲ ನಟಿ ಅಂಕಿತಾ ಅವರು. ಸರಿ ಸುಮಾರು 20-25 ಸಿನಿಮಾ ಬಾಲ ನಟಿಯಾಗಿ ಅಭಿನಯಿಸಿದ್ದಾರೆ. ಮೊದಲನೇ ಪ್ರೇಮ ಅನ್ನೋದು ಎಲ್ಲರ ಲೈಫಲ್ಲೂ ಬಹಳ ಹಿತವಾದ ವಿಷಯ. ಎಲ್ಲರೂ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಇದರ ಬಗ್ಗೆ. ಅಂಕಿತಾ ಹಾಗೂ ಆದಿತ್ಯ ಅವರು ಟೀನೇಜ್ ಲವ್ ಸ್ಟೋರಿ ಇರೋದು ಕಾಗದ ಅನ್ನೋ ಸಿನಿಮಾ ರಿಲೀಸ್. ಟ್ರೈಲರ್ ನೋಡಿದ್ರೆ ತುಂಬಾನೇ ಪ್ರಾಮಿಸಿಂಗ್ ಅನ್ಸುತ್ತೆ. ವಿಷನ್ಸ್ ಎಲ್ಲ ಹೊಸದಾಗಿ ಕಾಣಿಸ್ತದೆ. ಲೈಟಿಂಗ್ ಪ್ಯಾಟರ್ನ್ಸ್ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಈ ಸಿನಿಮಾ ಜುಲೈ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ರಂಜಿತ್ ಅವ್ರಿಗೆ ಮತ್ತೆ ಟೀಮ್ಗೆ. ಸೊ ಹೇಗೆ ಹೊಸ ಜೋಡಿಗಳು ಬಂದಾಗ, ಹೊಸ ಪ್ರತಿಭೆಗಳು ಬಂದಾಗ ನೀವು ಹಾರೈಸ್ತೀರಾ, ಅದೇ ರೀತಿ ಈ ಜೋಡಿಯನ್ನ ಕೂಡ ಹಾರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಟು ದ ಕಾಗದ ಟೀಮ್. Such a nice thing. Good luck to you. Good luck to you. Good luck to you. Good luck to both of you. God bless. All the best. ಕಾಗದ ಸಿನಿಮಾಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಫಸ್ಟ್ ನನ್ನ ಹೇಳ್ಬಿಟ್ರಿ. ಓಕೆ, ಕಾಗದ ಇಡೀ ಕತೆ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಇಡೀ ಟೀಮ್ ಒಂದು ಕಾಗದ ಅಲ್ಲಿ ಬರೆಯಕ್ಕೆ ಎಷ್ಟು ಕಷ್ಟ ಇದೆಯೋ ಅದನ್ನ ಇಷ್ಟಪಟ್ಟು ಮಾಡಿದೀವಿ ಪಿಕ್ಚರ್. ಸೊ ಈ ಫಿಲಮ್ ಫಸ್ಟ್ ನಾನು ಸಾಂಗ್ ಕಂಪೋಸ್ ಮಾಡಿರಲಿಲ್ಲ, ಆಲ್ರೆಡಿ ಶೂಟಿಂಗ್ ಮಾಡಿಬಿಟ್ಟಿದ್ರು. ದೆನ್ ಅಗೇನ್ ಡೈರೆಕ್ಟರ್ ಸರ್ ಹತ್ರ ಅವರು ಈ ತರ ಸಾಂಗ್ ಸಿಚುವೇಶನ್ ಎಲ್ಲ ಆಗಿದೆ, ಮಾಂಟೇಜ್ ಎಲ್ಲ ಶೂಟ್ ಆಗಿದೆ, ನನಗೆ ಸಾಂಗ್ ಮಾಡಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ನಾನು ವಿಷುವಲ್ ತೋರಿಸಿ ಅಂತ ವಿಷುವಲ್ ಇಟ್ಕೊಂಡು ನಾನು ಸಾಂಗ್ ಕಂಪೋಸ್ ಮಾಡಿದೆ. ಅದಕ್ಕೆ ಯಾಕಂದ್ರೆ ಕೆಲವೊಂದು ಮಾಂಟೇಜ್ ಫೀಲ್ಗೆ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಬಟ್ ಇದರಲ್ಲಿ ಆ ಕತೆಗೆ ಕಂಟಿನ್ಯೂಟಿ ಆಗಿ ಇರಬೇಕು. ವೆನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಮಾಡಿದಾಗ ಒಂದು ಫ್ಲೋಲಿ ಕಾಣಬೇಕು ಆ ಸಾಂಗ್ ನ. ಇಡೀ ಪಿಕ್ಚರ್ ನೋಡ್ಬಿಟ್ಟು ಸಾಂಗ್ ಮಾಡಿದ್ದೀವಿ ಈ ಫಿಲಿಮ್ ಅಲ್ಲಿ. ಒಂದು 3 ಸಾಂಗ್ಸ್ ಇದೆ, ಒಂದು ಬಿಟ್ ಸಾಂಗ್, ಒಂದು ಪ್ಯಾಥೋ ಸಾಂಗ್ ಇದೆ. ಅಂಡ್ ದೆನ್ ಐ ವಾಂಟ್ ಟು ಟೆಲ್ ರಿಯಲಿ ನಮ್ಮ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು. ಬಿಕಾಸ್ ನನಗೆ ನಾನು ಹೇಳಿದೆ ಯೂಶಲಿ ರೀ ರೆಕಾರ್ಡಿಂಗ್ ಆದ್ರೆ ನಾನು ಗೋ ಫಾರ್ ವೈನಾಡ್ ಒಂದು 10 days ಅಲ್ಲಿ ಹೋಗಿ ವರ್ಕ್ ಮಾಡ್ಕೊಂಡ್ ಬರ್ತೀನಿ ಸರ್, ನನಗೆ ಯಾವ್ದು ಡಿಸ್ಟರ್ಬೆನ್ಸ್ ಬೇಡ. ಮೀನ್ಸ್ ಲೈಕ್ ಒಂದೇ ಫಿಲಿಮ್ ಅಲ್ಲಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಫೀಲ್ ಬರುತ್ತೆ. ಆ ಫಿಲ್ಮ್ ಒಂದು ವೈಟೇಜ್ ಸಿಗುತ್ತೆ. ಅದಕ್ಕೆ ನಾನು ಅಲ್ಲಿ ಹೋಗೋದು. ಅದು ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಟೀಮ್ ಸೂಪರ್, ನಿಜಾಗ್ಲೂ ಟೀಮ್ ವರ್ಕ್ ಅಂತ ಹೇಳ್ಬೋದು. ಅಂಡ್ ಹಾದಿ ನನಗೆ ತುಂಬಾ ಇಷ್ಟ ಆಗಿದ್ದು ನನ್ನ ಕಡೆಯಿಂದ. ಅವರು ಪರ್ಫಾರ್ಮೆನ್ಸ್ ಇಸ್ ಫಸ್ಟ್ ಫಿಲಮ್, ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಫಸ್ಟ್ ಪ್ರೊಡ್ಯೂಸರ್ ಸಂಘ ಅಂತ ನನ್ಗೆ ಗೊತ್ತೇ ಇರಲಿಲ್ಲ, ಆಮೇಲೆ ಗೊತ್ತಾಯ್ತು. ಆಮೇಲೆ ಅವರು ವಾಯ್ಸ್ ಕಲ್ಚರ್ ತುಂಬಾ ಚೆನ್ನಾಗಿದೆ. ವಾಯ್ಸ್ ಇಟ್ ಇಸ್ ಮೆಚೂರ್ಡ್ ವಾಯ್ಸ್, ತುಂಬಾ ಚೆನ್ನಾಗಿದೆ. ಬಿ ಕಮಿಂಗ್ ಅಂಡ್ ಹೀರೋಯಿನ್ ಅವರು ಗೊತ್ತಲ್ಲ, ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಅದರ್ ಕ್ಯಾರೆಕ್ಟರ್ ಅವಳು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಳ್ಳೆ ಒಂದು ಮೆಸೇಜ್ ಅನ್ನ ಹೇಳಕ್ಕಿಂತ ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ನೀಟಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅವರು. ಸೊ ವಿ ಆಲ್ ಡಿಡ್ ಅವರ್ ಬೆಸ್ಟ್ ವರ್ಕ್. ಅಂಡ್ ಎಂಟೈರ್ ಟೀಮ್ಗೆ ನಿಮ್ಮ ಸಪೋರ್ಟ್ ಬೇಕು. ನಾವು ಕಾಗದ ಬರ್ದಿದ್ವಿ, ಆ ಕಾಗದ ರೀಚ್ ಮಾಡಕ್ಕೆ ನಿಮ್ಮಿಂದಾನೇ ಸಾಧ್ಯ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಎಲ್ಲ ಒಂದು ಏನ್ ಸಪೋರ್ಟ್ ಮಾಡ್ತೀವೋ ಆದ್ರೆ ತುಂಬಾ ಚೆನ್ನಾಗಿ ರೀಚ್ ಆಗ್ತೀವಿ. ಅಂಡ್ ದೆನ್ 5th ರಿಲೀಸ್ ಮಾಡೋ ಪ್ಲಾನ್ ನಡೀತಾ ಇದೆ. ಸೊ ಆಲ್ ಗೋಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿನಿಮಾ ಮಾಡಿ ಮ್ಯೂಸಿಕ್ ಮಾಡೋದು
ಬಟ್ ಈಗ ಮ್ಯೂಸಿಕ್ ಮಾಡಿಸ್ಕೊಂಡು ಸಿನಿಮಾ ಮಾಡಿದ್ದಾರೆ, ನಿಮ್ಗೆ ಯಾವ ಕಂಫರ್ಟಬಲ್ ಅನಿಸಿದೆ ಸರ್? ಇದು ಆಕ್ಚುಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು, ನಾನು ಒಂದು ಫಿಲ್ಮ್ ಮಾಡಿದ್ಬಿಟ್ಟದ್ದು, ಒಂದು ರಿಲೀಸ್ ಇನ್ನೂ ಆಗಿಲ್ಲ. ಅದು ತುಂಬಾ ಟಫ್ ಇತ್ತು. ಅದು ಹಿಂಗಂದ್ರೆ ಆಲ್ರೆಡಿ ಒಬ್ರು ಮ್ಯೂಸಿಕ್ ಮಾಡಿದ್ರು, ಓಕೆ ಅದು ಇಷ್ಟ ಆಗಿಲ್ಲ, ನನ್ನ ಹತ್ರ ಬಂದ್ರು, ಸಾಂಗ್ ಎಲ್ಲ ಶೂಟ್ ಆಗಿತ್ತು ವಿತ್ ಲಿಪ್ ಸಿಂಗ್, ವಿತ್ ಎಲ್ಲ ಕೊರಿಯೋಗ್ರಾಫ್ ಎಡಿಟ್ ಆಗಿ, ನಾನು ಅದ್ರ ಲಿರಿಕ್ಸ್ ಮಾತ್ರ ಇಟ್ಕೊಂಡು ಟ್ಯೂನು ಮ್ಯೂಸಿಕ್ ಎಲ್ಲಾನು 5 ಸಾಂಗ್ ಚೇಂಜ್ ಮಾಡಿದೀನಿ. ಅದು ನನಗೆ ಅಭ್ಯಾಸ ಕೊಡ್ತಿದ್ದು. ಅದು ರಿಲೀಸ್ ಆಗಿಲ್ಲ, ಬಟ್ ಅದು ದಟ್ ವಾಸ್ ವೆರಿ ಟಫೆಸ್ಟ್ ಜಾಬ್ ಅಂತ ಹೇಳ್ಬೋದು. ಅದು ರಿಲೀಸ್ ಆಗಿದೆ ನನಗೆ ಮೋಸ್ಟ್ಲಿ ನಾನೇ ಫಸ್ಟ್ ಮಾಡಿರ್ಬೋದು ಅನ್ಸುತ್ತೆ. ಕೆಲಸ ಮಾಡ್ತೀರಾ ಅಂತಾನೆ ಅಂತವ್ರು ಬರ್ತೀಯಾರ ಅಂತ. ಹೌದು ಸರ್, ನಿಜ ಮಾತು ರೀ. ಯಾಕಂದ್ರೆ ಬಿಕಾಸ್ ನಂದು ರೀ ರೆಕಾರ್ಡಿಂಗ್ ತುಂಬಾ ಜನ ಇಷ್ಟಪಡ್ತಾರೆ, ಅದಕ್ಕೋಸ್ಕರನೇ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರ್ತಾರೆ. ಸೊ ನಾನು ಯಾವ್ದೇ ಕೆಲಸ ಆದ್ರೂ ನನ್ನ ಒಂದು ನೀಟಾಗಿ ಟೈಮ್ ತಗೊಂಡು ನನ್ನ ಬೆಸ್ಟ್ ಕೊಡ್ಬೇಕಂತ ಇದರಲ್ಲಿ ಮಾಡಿದ್ದೀನಿ. ಹಿಂದೂ ಮುಸ್ಲಿಂ ಎರಡು ಇದಿರೋದ್ರಿಂದ ಎರಡಕ್ಕೂ ಸೂಕ್ತವಾಗುವಂತ ಮ್ಯೂಸಿಕ್ ಕೂಡ ಹೇಗೆ? ಹೌದು ಸರ್, ಅದು ಹಿಂದೂ ಮುಸ್ಲಿಂ ಹೇಳಿದಾಗ ಇವ್ರಿಗೆ ಏನಾಗತ್ತೆ, ಮುಸ್ಲಿಂ ಅಂದ್ರೆ ತಕ್ಷಣ ವಿಲ್ಲನ್ ಶೇಡ್, ಟೆರರಿಸ್ಟ್ ಶೇಡ್ ಹೋಗುತ್ತೆ. ಬಟ್ ಅದಿಲ್ಲದೆ ಈ ಕ್ಯಾರೆಕ್ಟರ್ ಯಾವ ತರ ಮ್ಯೂಸಿಕ್ ಬೇಕು ಅಂತ ಅದನ್ನ ಒಂದು ನಿಭಾಯಿಸಿ, ಆಮೇಲೆ ಇದರಲ್ಲಿ ಒಂದು ಲಾಸ್ಟ್ ಒಂದು ಜಾತ್ರೆ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನ ಪರ್ಕ್ಯೂಷನ್ಸ್ ಎಲ್ಲ ರಿಯಲಿ ಅದು ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ರು. ನೀವು ಟ್ರೈಲರ್ ನೋಡಿದಿರ ಲಾಸ್ಟ್ ಇದರಲ್ಲಿ. ಸೊ ಅದನ್ನ ನಾನು ಕೆಲವೊಂದನ್ನ ಲೈವ್ ಎಲ್ಲ ಕರೆಸಿ ಅದನ್ನ ಫಿನಿಶ್ ಮಾಡಿ ಅದನ್ನ ಎರಡು ಮ್ಯಾನೇಜ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ನನಗೆ ಸ್ಪೇಸ್ ತುಂಬಾ ಚೆನ್ನಾಗಿತ್ತು ಮ್ಯೂಸಿಕ್ಗೆ. ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಲವ್ ಸ್ಟೋರಿ ಒಳ್ಳೆ ಮ್ಯೂಸಿಕಲಿ ವರ್ಕ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಸ್ಪೇಸ್ ಸಿಕ್ತು. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಟೀಮ್ ಅಂಡ್ ಪ್ರೊಡ್ಯೂಸರ್ ಆಲ್. ಥ್ಯಾಂಕ್ ಯು ಸೋ ಮಚ್. ಈ ಮುಂಚೆ ಆಕ್ಚುಲಿ ಈಗಾಗಲೇ ಹೇಳಿದಾಗೆ ನನ್ನ ಮೊದಲನೇ ಸಿನಿಮಾ ಬಂದು ಆಪಲ್ ಕೇಕ್ ಅಂತ 2018 ರಿಲೀಸ್ ಆಯಿತು. ಅದಾದ ನಂತರ ಈಗ ಕಾಗದ ಬರ್ತಾ ಇರೋದು. ಕಾಗದ ಶುರುವಾಗಿದ್ದ ಹೇಗೆ ಅಂತಂದ್ರೆ, ಆಕ್ಚುಲಿ ಅರುಣ್ ಸರ್ ಒಂದು ಲೈನ್ ಒಂಥರ ಇಟ್ಕೊಂಡಿದ್ರು, ಆ ಥ್ರೆಡ್ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ರು. ಹಾಗಾಗಿ ಒಂದ್ಸಲ ಕರೆದು ಹೇಳಿದಾಗ ಅದಾದ ನಂತರ ಒಂದು ಕತೆ ಎಲ್ಲ ಮಾಡಿಕೊಂಡು, ಅದಾದ ನಂತರ ಅದಕ್ಕೆಲ್ಲ ಡೈಲಾಗ್ಸ್ ಎಲ್ಲ ಮಾಡಿ ಹೋಗಿ ಹೇಳಿದ ನಂತರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಸ್ಟಾರ್ಟ್ ಆದಂತ ಒಂದು ಪ್ರಾಜೆಕ್ಟ್ ಓವರ್ ಆಲ್. ಇದೆಲ್ಲ ಕಂಪ್ಲೀಟ್ ಅಂದ್ರೆ ಇನ್ನ ಅದಾದ ನಂತರ ಸರ್ ಕಾಗದ ಅಂತಾನೆ ಯಾಕೆ ಸರ್? ಕಾಗದ ಅಂತ ಏನಕ್ಕೆ ಅಂತಂದ್ರೆ ಇದು 2005ರಲ್ಲಿ ನಡೆಯುವಂತಹ ಕಥೆಯ ಕಾಲಘಟ್ಟ ಬಂದು 2005 ಆಗಿರೋದ್ರಿಂದ ಆ ಸಮಯದಲ್ಲಿ ಇನ್ನು ಸ್ಟೂಡೆಂಟ್ಗಳ ಕೈಗೆ ಇನ್ನು ಟೆಕ್ನಾಲಜಿ ಆಗಿರ್ಲಿ, ಮೊಬೈಲ್ ಆಗಿರ್ಲಿ ಹೋಗದಿರುವಂತಹ ಸಮಯದಲ್ಲಿ ಸಂಪರ್ಕ ಸಾಧನವಾಗಿ ಕಾಗದ ಯೂಸ್ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಕಾಗದ ಟೈಟ್ಲು. ಅದು ನಿಮ್ ಸಿನಿಮಾಗೆ ಹೇಗೆ ರಿಲೆವೆಂಟ್ ಆಗುತ್ತೆ ಅಂತ? ಸರ್, ಕಾಗದ ತುಂಬಾ ಪ್ರಾಮಿನೆಂಟ್ ಪಾತ್ರ ವಹಿಸುತ್ತೆ. ಕಾಗದ ಅನ್ನುವಂತ ಒಂದು ವಸ್ತು ಚಿತ್ರಕಥೆಯಲ್ಲಿ ಪಾರೋಳ ತೋರಿಸಿದ್ರಲ್ಲ, ಹೌದೌದು, ಲೆಟರ್ ಎಕ್ಸ್ಚೇಂಜಿಂಗ್, ಹೌದೌದು, ಲೆಟರ್ ಎಕ್ಸ್ಚೇಂಜಿಂಗ್ ಆಗುತ್ತೆ ಹೀರೋಯಿನ್ಗಳು ಅಂತ ಹೇಳಿದ್ರೆ, ಹಂಗಾಗಿ ಕಾಗದ ಅಂತ ಇರ್ತಿತ್ತು ಸರ್. PU ಕಾಲೇಜ್, ಅವರು ಮುಸ್ಲಿಂ ಆಗಿರ್ತಾರೆ. ಹೌದು, ಹೀರೋಯಿನ್ ಬಂದು ಮುಸ್ಲಿಂ. ಹೌದು ಸರ್, ಅಂತರ್ಧರ್ಮೀಯ ಅಂತಂದ್ರೆ ಸರ್ ಸಿಂಪಲ್, ನಾನು ಹೇಳೋದೇನು ಅಂದ್ರೆ ಯಾವುದೇ ಧರ್ಮ ಆಗಿರ್ಲಿ ಅದರದ್ದೇ ಆದಂತಹ ಒಂದು ಸಿದ್ಧಾಂತಗಳಿರುತ್ತೆ, ಅದರದ್ದೇ ಆದಂತ ಒಂದು ತತ್ವಗಳಿರುತ್ತೆ. ಯಾಕೆಂದ್ರೆ ತತ್ವ ಸಿದ್ಧಾಂತಗಳು ಅಂತ ಹೋದಾಗ ನಂದೇ ಹೆಚ್ಚು, ನಂದೇ ಇನ್ನೊಬ್ರದ್ದು ಕಡಿಮೆ ಅಂತಾನೆ ಹೋಗ್ತಿರುತ್ತೆ. ಬಟ್ ಆದ್ರೆ ನಾವಿಲ್ಲಿ ಹೇಳಕ್ ಹೊರಟಿರುವಂತ ವಿಷಯ ಏನು ಅಂದ್ರೆ, ಯಾವುದೇ ತತ್ವಗಳಿರಲಿ ಧರ್ಮಗಳಲ್ಲಿ ಅದನ್ನ ಸಪರೇಟ್ ಆಗಿ, ಅದಕ್ಕಿಂತ ಮೂಲವಾಗಿ ಮನುಷ್ಯತ್ವ ಮುಖ್ಯ. ಆ ತತ್ವನ ಕರೆಕ್ಟ್ ಆಗಿ ತೋರಿಸಿದೀವಿ. ಆದ್ರೆ ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಚೆ ತಂದಿದೆ. ಇನ್ಸಿಡೆಂಟ್ ನಡೆದಿರೋದ ಆ ಕಡೆ ದಕ್ಷಿಣ ಕನ್ನಡ, ಆ ಕರಾವಳಿ ಪ್ರಾಂತ್ಯಗಳು ಇಂಥದ್ದೆಲ್ಲ ಇರ್ತದೆ ಈ ಸಬ್ಜೆಕ್ಟ್ಗಳು. ಅದೇ ನೈಜ ಘಟನೆ ಇಲ್ಲ, ನೈಜ ಘಟನೆ ಅನ್ನೋದಕ್ಕಿಂತ ಕಾಲ್ಪನಿಕ ಕಥೆಗಳೊಂದು ಕಾಲ್ಪನಿಕ, ಬಟ್ ಒಂದಷ್ಟು ಘಟನೆಗಳನ್ನ ನಾವು ಇನ್ಸ್ಪೈರ್ ಆಗಿ ಒಂದಷ್ಟು ಘಟನೆಗಳು ನಡೆದಿರುವಂತದನ್ನ ನಾವು ಇನ್ಬಿಲ್ಟ್ ಮಾಡ್ಕೊಂಡಿದ್ದೀವಿ ಸರ್ ಕಥೆ ಒಳಗಡೆ. ಬಿಗ್ ಬಾಸ್ ಶಶಿದು ಬಂದಿತ್ತು ಮೊಹಬ್ಬತ್ ಅಂತ, ಆ ಟೈಪಲ್ಲಿ ಇಲ್ಲ ಸರ್, ಇಲ್ಲ, ಇದು ಕಂಪ್ಲೀಟ್ ಟೀನೇಜ್ ಲವ್ ಸ್ಟೋರಿ ಹೋಗುತ್ತೆ. ಟೀನೇಜ್ ಲವ್ ಸ್ಟೋರಿಯಲ್ಲಿ ಮತ್ತೆ ಆ ಒಂದು ಭೈರವಕೋಟೆ ಮತ್ತೆ ಕೆಂಪನಹಳ್ಳಿ ಅನ್ನುವಂತ ಎರಡು ಊರುಗಳ ಮಧ್ಯದಲ್ಲಿ ನಡೆಯುವಂತ ಸಂಘರ್ಷಗಳನ್ನ ಕುರಿತಾಗಿ ಇರೋದು. ಯಾವಾಗ ಆರಂಭ ಆಗಿದ್ದು ಸರ್? ಸಿನಿಮಾ ಯಾವಾಗ ಆರಂಭ ಸರ್ 2022 ಡಿಸೆಂಬರ್ ಅಲ್ಲಿ ಶುರು ಮಾಡಿದ್ದು. ಇನ್ಯಾರಿದ್ದಾರೆ ಆರ್ಟಿಸ್ಟ್? ಸರ್, ನಮ್ಮ ನೇಹಾ ಪಾಟೀಲ್ ಅವರು ಮಾಡಿದ್ದಾರೆ ಒಂದು ವಿಶೇಷ ಪಾತ್ರದಲ್ಲಿ, ಬಲರಾಜ್ ವಾಡಿ ಅವರು ಮಾಡಿದ್ದಾರೆ, ಅಶ್ವಥ್ ನೀನಾಸಂ ಸರ್ ಮಾಡಿದ್ದಾರೆ, ಹಾಗೆ ಇನ್ನ ಶಿವಮಂಜು ಮಾಡಿದ್ದಾರೆ ಮತ್ತು ಗೌತಮ್ ಸರ್ ಎಲ್ಲ ಮಾಡಿದ್ದಾರೆ. ತಾಂತ್ರಿಕವಾಗಿ ಯಾರಿದ್ದಾರೆ ತಂಡ? ಸರ್, ತಾಂತ್ರಿಕವಾಗಿ ಪ್ರದೀಪ್ ವರ್ಮ ಅವರು ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ವಿನಸ್ ನಾಗರಾಜ್ ಮೂರ್ತಿ ಅವರು DOP, ಪವನ್ ಗೌಡ ಒಂದು ಎಡಿಟರ್. ಸಾಮಾನ್ಯವಾಗಿ ಸಿನಿಮಾ ಮುಂಚೆ ಸಾಂಗ್ ರೆಕಾರ್ಡಿಂಗ್ ಮಾಡ್ತಾರೆ, ನೀವ್ ಯಾಕೆ ಹಾಗೆ ಮಾಡಿದ್ರಿ? ಸರ್, ಇಲ್ಲ, ರೆಕಾರ್ಡಿಂಗ್ ಅಂತಂದ್ರೆ ಏನಂದ್ರೆ ಸಿಂಪಲ್, ಇದು ಬಂದು ಶೂಟಿಂಗ್ ನಾವು ಫಸ್ಟ್ ಹೊರಟೋದ್ವಿ ಸರ್. ಹೊರಟೋದ ನಂತರ
ಬಂದು ಯಾಕೆಂದ್ರೆ ಇದರಲ್ಲಿ ಒಂದು ಪೆಪ್ಪಿ ನಂಬರ್ ಅನ್ನೋದು ಯಾವ್ದು ಇಟ್ಟಿರಲಿಲ್ಲ. ಬಿಕಾಸ್ ಯಾಕಂದ್ರೆ ಕಥೆಯಿಂದ ಹೊರಗಡೆ ಬಂದು ಸಾಂಗ್ಗಳನ್ನ ನಾವು ಯಾವ್ದು ಇಟ್ಟಿರೋದ್ರಿಂದ ಕಥೆಯ ಒಳಗಡೆನೆ ಎಲ್ಲ ಸಾಂಗ್ಗಳು ಫ್ಲೋ ಆಗೋದ್ರಿಂದ ನಾವು ಶೂಟ್ ಮಾಡ್ಬಿಟ್ಟಿದ್ವಿ. ನಾವು ಬೇಕಾಗಿರುವಂತ ಅಷ್ಟು ಕಂಟೆಂಟ್ಗಳನ್ನ ಶೂಟ್ ಮಾಡಿದ್ವಿ. ಅದಾದ ನಂತರ ಪ್ರದೀಪ್ ಅವರು ಈ ಮುಂಚೆ ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಯ್ತು. ಹಾಗಾಗಿ ಅವ್ರ ಹತ್ರ ಬಂದು ನಾನು ತೋರಿಸಿ ಈ ತರ ಇದ್ರ ಮೇಲೆ ಈ ತರ ಮ್ಯೂಸಿಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ ಮ್ಯೂಸಿಕ್ ಸ್ಟಾರ್ಟ್ ಆಗಿತ್ತು. ಬಟ್ ಕಂಟೆಂಟ್ ವಾಸ್ ಆಲ್ರೆಡಿ ಶೂಟೆಡ್. ಬಟ್ ಅದಾದ ನಂತರ ಮ್ಯೂಸಿಕ್ ಪ್ಲಾನ್ ಮಾಡಿದ್ವಿ. ಲಾಸ್ಟಲ್ಲಿ ಒಂದಾಗ್ತಾರೆ ಇಬ್ಬರು. ಲಾಸ್ಟಲ್ಲಿ ನಾವೆಲ್ಲ ಒಂದಾಗಿದ್ದೀವಲ್ಲ ಲಾಸ್ಟ್ ಕಾಮಿಡಿ ಮಾಡ್ತಾರೆ ಮೋಕ್ಷ. ಸ್ವಲ್ಪ ಮುಗಿಸಿ ಕೇಳ್ತಿರ್ತಾರೆ ಕ್ವಶನ್ಸ್ ಕನ್ಫ್ಯೂಸ್ ಮಾಡಕ್ಕೆ. ನಾವು ಕನ್ಫ್ಯೂಸ್ ಆಗಲ್ಲ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇದು ನಂದು 2ನೇ ಮೂವಿ. ಫಸ್ಟ್ ಮೂವಿ ನಂದು ರಗಡ್ ಅನ್ನೋದು ಫಸ್ಟ್ ಮೂವಿ ವಿನೋದ್ ರಾವ್ಕರ್ ಅವ್ರದ್ದು ಮಾಡಿದ್ದು. ಅದರಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಫಸ್ಟ್ ಫಿಲಮ್ ಸಕ್ಸಸ್ ಮೂವಿ ನನಗೆ. 100 days ಆಯ್ತು, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ನಾನು ಕಲ್ತಿದ್ದು ಸುಮಾರಿದೆ. ಅದರಲ್ಲಿ ಕಲ್ತಿದ್ದನ್ನೇ ಇದರಲ್ಲಿ ನಾನು ಅಳವಡಿಸ್ಬೇಕು ಅಂತ ಐ ಟುಕ್ ಅ ಲಾಂಗ್ ಟೈಮ್. 4-5 years ಗ್ಯಾಪ್ ತಗೊಂಡು ಒಂದು ಸ್ಟೋರಿ ಆಗಿರ್ಬೋದಾಗ್ಲಿ, ಈಚ್ ಅಂಡ್ ಎವ್ರಿಥಿಂಗ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲದನ್ನು ಇನ್ವಾಲ್ವ್ ಆಗಿ ಅದಕ್ಕೋಸ್ಕರ ನಾವು ಅಷ್ಟು ಟೈಮ್ ತಗೊಂಡಿದ್ದು. ಈ ಸ್ಟೋರಿ ಆ ಲೈನ್ ಮಾಡಿದ್ದು ನಾನೇನೆ. ಅದಕ್ಕೆ ನಾನು ಸುಮಾರು ಒಂದು 15 ಜನ ಡೈರೆಕ್ಟರ್ಸ್ಗೆ ಈ ಸ್ಟೋರಿ ಲೈನ್ ಕೊಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಫೇಮಸ್ ಡೈರೆಕ್ಟರ್ಸ್ KM ಚೈತನ್ಯ ಇರ್ಬೋದು, ರಾಮನಾರಾಯಣ ಇರ್ಬೋದು, ಮಹೇಶ್ ಗೌಡ ಇರ್ಬೋದು, ಸುಮಾರು ಜನಕ್ಕೆ ಒಂದು 15 ಜನ ಡೈರೆಕ್ಟರ್ಸ್ಗೆ ನಾನು ಈ ಸ್ಟೋರಿ ಲೈನ್ ಕೊಟ್ಟೆ. ಇದನ್ನ ನೀವು ಎಲಾಬ್ರೇಟ್ ಮಾಡ್ಕೊಂಡು ಬನ್ನಿ, ಯಾರು ಬೆಸ್ಟ್ ಮಾಡ್ತೀರೋ ಅವ್ರಿಗೆ ಕೊಡ್ತೀವಿ ಅಂತ. ನಾಗೇಂದ್ರ ಪ್ರಸಾದ್ ಅವ್ರ ಬ್ರದರ್ ಅವ್ರಿಗೂ ಕೊಟ್ಟಿದ್ದೆ. ಎಲ್ಲರದು ಒಂದೊಂದು ವರ್ಷನ್ ಬಂತು. ಬಟ್ ನನಗೆ ಸ್ಯಾಟಿಸ್ಫೈಡ್ ಆಗಿರೋಂತ ವರ್ಷನ್ ಬರಲಿಲ್ಲ. ಆಮೇಲೆ ಇವ್ರು ಬಂದು 1 ವರ್ಷ ಹೇಳಿದ್ರು. ಫೋನಲ್ಲಿ ಹೇಳಿದ ವರ್ಷನೇ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು. ಆಮೇಲೆ ಆಯ್ತು, ನೆಕ್ಸ್ಟ್ ದಿನ ಬನ್ನಿ ಆಫೀಸ್ಗೆ ಅಂತ ಹೇಳಿ ಆಫೀಸ್ ಕರೆಸ್ತೀನಿ. ನಾವು ಡಿಸ್ಕಸ್ ಮಾಡಿದಾಗ ನಾನು ಈ ಸ್ಟೋರಿನ ಒಂದು 6 months ಇಂದ ಎಲ್ಲ ಡೈರೆಕ್ಟರ್ ಮಾತಾಡಿ ಸಾಕಾಗಿತ್ತು. ನನಗೆ ಸ್ಯಾಟಿಸ್ಫೈಡ್ ಆಗಿರೋ ತರ ಬಂದಿರ್ಲಿಲ್ಲ. ಸೊ ಇವ್ರು ಬಂದು, ಸರ್ ನಾನು ಮಾಡ್ತೀನಿ ಸರ್, ಹಿಂಗೆ ನಂಗೆ 1 ವಾರ ಟೈಮ್ ಕೊಡಿ ಸರ್ ಸಾಕು ಅಂದ್ರು. ಎಂತೆಂತ ಡೈರೆಕ್ಟರ್ಗಳೇ 6 ತಿಂಗಳು ಆಯ್ತು ಕೊಳ್ಳೆ ಹೊಡಿತಿದ್ದಾರೆ, ನನಗೆ ಸರಿಯಾಗಿ ಬರ್ತಾ ಇಲ್ಲ. ನೀವೇನು 1 ವಾರ ಟೈಮ್ ಸರ್, ನೀವು 1 ವಾರ ಟೈಮ್ ಕೊಡಿ ಸರ್, ನೆಕ್ಸ್ಟ್ ಶುಕ್ರವಾರ ನಾನು ಬಂದು ನಿಮ್ ಸ್ಟೋರಿ ಫುಲ್ ವಿತ್ ಡೈಲಾಗ್ ವರ್ಷನ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಮಾಡಿ ಸರ್ ಅಂದ್ರು. ಆಯ್ತು ಅಂತ 1 ವಾರ ಟೈಮ್ ಕೊಟ್ಟೆ. ಎಲ್ಲರೂ ಇದೇ ತರ ಹೇಳ್ತಾರೆ, ಹೋಗ್ತಾರೆ, ವಾಪಸ್ ಈ ಕಡೆ ಬರಲ್ಲ ಅಂತ. ಕರೆಕ್ಟ್ ನೆಕ್ಸ್ಟ್ ಶುಕ್ರವಾರ ಬಂದ್ಬಿಟ್ಟು ಸರ್ ತಗೊಳ್ಳಿ ಸರ್ ವರ್ಷನ್ ಕೇಳ್ತೀನಿ. ಆಯ್ತು ಕೂತ್ಕೊಂಡು ಕೇಳೋಣ ಅಂತ 3 hours ಫುಲ್ ವಿತ್ ಡೈಲಾಗ್ ವರ್ಷನ್ ಸಮೇತ ಹೇಳಿದ್ರು. ತುಂಬಾ ನನಗೆ ಸ್ಯಾಟಿಸ್ಫೈ ಆಯ್ತು. ಅದ್ರಲ್ಲಿ ಸ್ವಲ್ಪ ಡೈಲಾಗ್ಸ್ ಮತ್ತೆ ಏನೇನು ಇನ್ಕ್ಲೂಡ್ ಎಕ್ಸ್ಟ್ರಾ ಮಾಡ್ಬೇಕು ಅನ್ನೋದು ನಾನು ಸ್ವಲ್ಪ ಹೇಳ್ಕೊಟ್ಟೆ, ಅದೆಲ್ಲ ಆಡ್ ಮಾಡಿದ್ರು. ಸೊ ಹಾಗಾಗಿ ಅದು ಇಮಿಡಿಯೇಟ್ ಶುರು ಆಯ್ತು. ಆಗಿ ಡಿಸೆಂಬರ್ 2022ಗೆ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ. 1 ಕಂಪ್ಲೀಟ್ ಮಂತ್, ಅಲ್ಲಿಂದ ಒಂದು 30-32 days ಅಲ್ಲಿ 1 ಶೆಡ್ಯೂಲ್ ಫುಲ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ಗೆ ಮುಗಿಸಿದ್ವಿ. ಮಗನಿಗೋಸ್ಕರ ಮಾಡಿದ ಸಿನಿಮಾ, ಮಗನಿಗಾಗಿ ಮಾಡಿರೋ ಸಿನಿಮಾ. ಹೌದು, ಮಗನಿಗೋಸ್ಕರನೇ ಮಾಡಿದ್ದು. ಅವನಿಗೆ ಕಂಟಿನ್ಯೂಸ್ ಮೂವಿ ಮಾಡಬೇಕು ಅಂತ ಇತ್ತು ನನಗೆ. ಸೂಟಬಲ್ ಆಗುವಂತ ಲೈನ್ ಫಸ್ಟ್ ನೀವು ಪ್ಲಾನ್ ಮಾಡಿದ್ರ? ಹೌದು, ಅವನು ಆಗ ಫಸ್ಟ್ PUC ಇದ್ದ. ಫಸ್ಟ್ PUC ಇರುವಂತ ಸ್ಟೋರಿನೇ ಇರಬೇಕು ಅಂತ ಫಸ್ಟ್ PUC ಆಗುವಂತ ಇದನ್ನೇ ತಗೊಂಡು ಮಾಡಿದ ಸ್ಟೋರಿ. ಆ ತರನೇ ಈ ಹಿಂದೂ ಮುಸ್ಲಿಂ ಇದನ್ನ ಕಂಟೆಂಟೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನನಗೆ ಹಿಂದೂ ಮುಸ್ಲಿಂದು ಮೂವಿ ಮಾಡ್ಬೇಕಂತ ಸುಮಾರು ವರ್ಷ, ಲಾಸ್ಟ್ 7-8 years ಇಂದಾನೆ ನಾನು ಸುಮಾರು ಡೈರೆಕ್ಟರ್ಸ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀನಿ. ಈಗ ನಿಮ್ಗೆ ಇವ್ರು ಗೊತ್ತಿರ್ತಾರೆ, ಆಸ್ಕರ್ ಕೃಷ್ಣ ಮತ್ತು ಶಬೀನಾರ ಅಂತ ಗಂಡ ಹೆಂಡತಿ ಅವರು, ಹಿಂದೂ ಮುಸ್ಲಿಂ ಅವರು ಮೂವಿ ಲ್ಯಾಂಡ್ ಅಲ್ಲಿ ಇದ್ದಾರೆ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ. ಶಬೀನಾರನೇ ಇದನ್ನ ಡೈರೆಕ್ಟ್ ಮಾಡ್ಬೇಕಿತ್ತು. ಅವ್ರ ಹತ್ರ ಒಂದು ನಾವಲ್ ಇತ್ತು, ಅದೇನು ಪ್ರೀತಿ ಕಿತಾಬ್ ಅಂತನೋ, ಇಲ್ಲ ಅಂದ್ರೆ ಮಸ್ಜಿದ್ ಅಂತ ಒಂದು ಬುಕ್ ಇತ್ತು. ಅದ್ರ ಪ್ರಕಾರ ಮಾಡೋಣ ಅಂತ ಅವರೆಲ್ಲ ಡಿಸ್ಕಸ್ ಮಾಡಿ ಅದ್ ಮತ್ತೆ ನಿಂತಾಯ್ತು. ಅದೆಲ್ಲ ಪ್ಲಾನ್ ಮಾಡಿದ್ವಿ. ಸೊ ಅವಾಗಿನ ನನ್ನ ಮೈಂಡ್ ಸೆಟ್ ಅಲ್ಲಿ ಇತ್ತು ನೆಕ್ಸ್ಟ್ ಮಾಡೋದು ಒಂದು ಮಾಡ್ಬೇಕು ಅಂತ. ಬಟ್ ಇದರಲ್ಲಿ ನೀವು ಈ ಟ್ರೇಲರ್ ನೋಡಿದ್ರೆ ನಿಮ್ಗೆ ಡಿಫ್ರೆಂಟ್ ಅನ್ಸುತ್ತೆ. ಬಟ್ ಇದು ಹಿಂದೂ ಮುಸ್ಲಿಂ ಗಲಾಟೆ ಆ ತರ ಏನು ಇಲ್ಲ ಇದರಲ್ಲಿ. ಇದು ಒಂದು ಪ್ಯೂರ್ಲಿ ಲವ್ ಸ್ಟೋರಿ. 2 ಊರುಗಳ ಮಧ್ಯೆ ನಡೆಯುವಂಥದ್ದು, ಭೈರವಕೋಟೆ ಮತ್ತೆ ಕೆಂಪನಹಳ್ಳಿ ಅನ್ನೋದು 2 ಊರುಗಳ ಮಧ್ಯೆ ನಡೆಯುವಂಥದ್ದು. ಇಲ್ಲಿ ನಿಮ್ಗೆ ದ್ವೇಷ, ರೋಷ ಆತರ ನಿಮ್ಗೆ ಏನು ಕಾಣಿಸಲ್ಲ. ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರಿ? ನಿಮ್ಮ ಮಗ
ಬಂದು ಪರ್ಫಾರ್ಮೆನ್ಸ್ ಮತ್ತೆ ಇಡೀ ಟೀಮ್ ಇಲ್ಲ ತುಂಬಾ ಚೆನ್ನಾಗಿದೆ. ಹೇಳಿದ್ರಲ್ಲ, ನಾನು ಪರ್ಸನಲಿ ಅದಕ್ಕೋಸ್ಕರ ನಾನು 5 ವರ್ಷ ಟೈಮ್ ತಗೊಂಡಿದ್ದು, ಇಲ್ಲ ಅಂದ್ರೆ ವರ್ಷ ಒಂದೊಂದು ಮಾಡ್ಬೋದಿತ್ತು. ನಾನು ಬೇಕು ಅಂತ ಅಷ್ಟು ಟೈಮ್ ತಗೊಂಡು ಪರ್ಫೆಕ್ಷನ್ ಇರಬೇಕು ಎಲ್ಲದ್ರಲ್ಲೂ. ನಾನು ಏನೇ ಮಾಡಿದ್ರು ಪರ್ಫೆಕ್ಷನ್ ಇರಬೇಕು ಅನ್ನೋದು ನನಗೆ ಇರುತ್ತೆ. ಹಂಗಾಗಿ ಆ ಟೈಮ್ ತಗೊಂಡು ಪರ್ಫೆಕ್ಟ್ ಆಗಿ ಬರಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಟೈಮ್ ತಗೊಂಡು ನಾವು ನಿಧಾನವಾಗಿ ಮಾಡಿದ್ದು. ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರ್? ಶ್ರೀಧರ್ ಕೃಪಾ ಕಂಬೈನ್ಸ್ ಅಂತ, ಶ್ರೀಧರ್ ಅಂಡ್ ಬಸವರಾಜ್ ಅವರು. ನನಗೆ 5th ಒಂದು 3-4 ಸಿನಿಮಾ ಇದೆ. ಹಾ, ಸೊ ಹೇಗೆ ಥಿಯೇಟರ್ ಸೆಟಪ್ಸ್ ಎಲ್ಲ ಹೇಗೆ ಮಾತುಕತೆ ಆಗಿದೆ? ಹೇಗೆ ಮಾತುಕತೆ ಆಗಿದೆ ಸರ್. ನಾವೇನು ತುಂಬಾ ಥಿಯೇಟರ್ ಸೆಟಪ್ಸ್ ನಾವೇನು ಜಾಸ್ತಿ ಹೋಗ್ತಾ ಇಲ್ಲ. ನಮ್ಗೆ ರಫ್ಲಿ ಅರೌಂಡ್ 60 to 70 ಥಿಯೇಟರ್ಸ್ ಫಸ್ಟ್ ವೀಕ್ ಹೋಗೋಣ ಅಂತ ಅನ್ಕೊಂಡಿದೀವಿ ಅಷ್ಟೇ. ಜಾಸ್ತಿ ನಾವು ರೆಗಡ್ ಮಾಡ್ದಂಗೆ 200 ಥಿಯೇಟರ್ಸ್ ಆ ಥರ ಏನು ಪ್ಲಾನ್ ಮಾಡಿಲ್ಲ. ಅರೌಂಡ್ 65-70 ಥಿಯೇಟರ್ಸ್ ಅಂತ ಹೇಳಿದ್ದೀನಿ ಅಷ್ಟೇ. ಅಷ್ಟು ಸಾಕು ಅಂತ ಹೇಳ್ತೀನಿ. ಫಸ್ಟ್ ಸಿನಿಮಾ ಬಹಳಷ್ಟು ಏನಂದ್ರೆ ಫಸ್ಟ್ ಸಿನಿಮಾ ಬಹಳಷ್ಟು ಪಾಠ ಕಲಿಸಿದೆ ನಿಮಗೆ. ಹೌದು, ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ, ಚೆನ್ನಾಗಿ ಇದಾಗಿದೆ. ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಬೇಕು. ಬಜೆಟ್ ಪ್ರಕಾರನೇ ಸಿನಿಮಾ ಮುಗಿದಿದೆ. ಹೌದು, 100%. ನಾನು ಏನೇ ಮಾಡಿದ್ರು ಅವ್ರಿಗೂ ಕರೆಸಿ ಕ್ಲೀನ್ ಆಗಿ ಬಜೆಟ್ ಹಾಕ್ಬಿಟ್ಟೆ. ನೋಡಿ, ಇದಿದೆ, ಇಷ್ಟಿಷ್ಟೇ ಆಗುತ್ತೆ, ನೀವೊಂದು ಬಜೆಟ್ ಮಾಡ್ಕೊಂಡ್ ಬನ್ನಿ ಅಂದೆ. ಅವ್ರೊಂದು ಬಜೆಟ್ ಮಾಡ್ಕೊಂಡ್ ಬಂದ್ರು. ನಾನಂದೆ, ನೋಡಿ ಬಜೆಟ್ ಅಂದ್ರೆ ಇದು ನೋಡ್ಕೊಡಿ, ಇದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ ಅಂತ. ಏನಿದ್ರು ಲಾಸ್ಟ್ ಕೆಳಗಡೆ 10% ಹಾಕಿರ್ತೀನಿ ಇದಂತ ಬಿಸಿನೆಸ್ ಅಂತ. ಅದ್ರ ಮೇಲೆ ₹1 ಆಗಿಲ್ಲ, ಆಗೋದಿಲ್ಲ, ಆಗಕ್ ಬಿಡಲ್ಲ. ಅದೇ ತರ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ನಿರ್ಮಾಪಕರು ಒಂಥರ ಗ್ರಂಥರ ಎಲ್ಲ ಶೂಟ್ ಮಾಡಿದ್ರು, ಕ್ವಶನ್ಸ್ಗೆಲ್ಲ ಆನ್ಸರ್ಸ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ಸಿನಿಮಾ ರೆಫರ್ ಮಾಡಿದ್ದಕ್ಕೆ ಕಿರಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಅರುಣ್ ಸರ್ ನಮ್ಗೆ ಅವಕಾಶ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್. ಅಂಡ್ ರಂಜಿತ್ ಸರ್ ನನಗೆ ತುಂಬಾ ಹಳೆ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಅವರೊಬ್ರು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ ಆಗಿ ಮುಂದಕ್ಕೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬಾ ಇದೆ. ಸೊ ಥ್ಯಾಂಕ್ಸ್ ಸರ್. ಹಾಗೆ ಅವ್ರ ಡೈರೆಕ್ಷನ್ ಟೀಮ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಕಾಗದ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ. ಹಾರ್ಡ್ ವರ್ಕ್ ಏನಕ್ಕೆ ಅಂದ್ರೆ, ಲವ್ ಸ್ಟೋರಿ ಅಂದ್ರೆ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿರ್ಬೇಕು. ಸೊ ಯಾವ ಫ್ರೇಮು ಕಾಂಪ್ರಮೈಸ್ ಇಲ್ಲದೆ ಇರೋ ತರ ಶೂಟ್ ಮಾಡಕ್ಕೆ ಪ್ರೊಡಕ್ಷನ್ ಕಡೆಯಿಂದ ಹಾಗೂ ಡೈರೆಕ್ಟರ್ ಕಡೆಯಿಂದ ನಮ್ಗೆ ತುಂಬಾ ಸಪೋರ್ಟ್ ಸಿಕ್ತು. ಹಾಗೆ ಮತ್ತೆ ನಾವು ಶೂಟ್ ಮಾಡಿದಂತ ಲೊಕೇಶನ್ಸ್ ಕೂಡ ತುಂಬಾ ಬೇರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಲೊಕೇಶನ್ಸ್ ಆಗಿರೋದ್ರಿಂದ ಅಷ್ಟು ಈಸಿ ಇರಲಿಲ್ಲ. ಸೊ ಆರ್ಟಿಸ್ಟ್ ಹೊಸಬಾ ಹೀರೋ ಆದ್ರೂ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಅಂಕಿತಾ ಅಂಡ್ ಆದಿ ತುಂಬಾ ಥ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟರ್ ನಾನೇನೇ ವಿಜುವಲ್ ಮಾಡಿದ್ರು ಅದಕ್ಕೆ ಮ್ಯೂಸಿಕ್ ಬಿದ್ರೇನೆ ಅದು ನೋಡಕ್ ಒಂದು ಅದ್ಭುತ ಅನ್ಸೋದು. ಸೊ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರದೀಪ್ ಅವ್ರ ಮಸದ್ ಥ್ಯಾಂಕ್ಸ್. ಅಂಡ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ನಿಮ್ ಸಪೋರ್ಟ್ ತುಂಬಾ ಮುಖ್ಯ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಇದು ನನ್ನ 100ನೇ ಸಿನಿಮಾ. ಎಲ್ರು ನಾವು ಏನ್ ಅಂತ ಸ್ಟಾರ್ ಏನಲ್ಲ, ಬಟ್ ನನ್ 100ನೇ ಸಿನಿಮಾ ಅಂದ್ರೆ ಯಾವ್ದೋ ಒಂದ್ ಸಿನಿಮಾ ಬಂದು ಹೊಟ್ಟೋಗೋದು, ಹಂಗೆ ಹೊಟ್ಟೋಗೋದು. 100 ಸಿನಿಮಾ 110 ಸಿನಿಮಾ ಹಂಗ್ ಹೊಟ್ಟೋಗುತ್ತೆ. ಬಟ್ ಈ 100ನೇ ಸಿನಿಮಾ ಅನ್ನೋದು ನನಗೆ ತುಂಬಾ ಮುಖ್ಯವಾದ ಪಾತ್ರವಾಗಿ ನನಗ್ ಸಿಕ್ತು. ಹೆಂಗೆ ಅಂದ್ರೆ, ಈ ಪಾತ್ರಕ್ಕೆ ನಾನ್ ಇರ್ಲಿಲ್ಲ ಫಸ್ಟ್. ತುಂಬಾ ಬೇರೆ ದೊಡ್ಡ ನಟರಿದ್ರು. ನಾನು ಇವ್ರ ಜೊತೆಗೆ ಇದ್ದೆ. ಕಂಸ ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇರ್ಬೇಕಾದ್ರೆ ಆಗ ನನ್ಗೆ ಕೋ ಡೈರೆಕ್ಟರ್ ಶಂಕರ್ ಅವರು ಇವ್ರಿಗೆ ರೆಫರ್ ಮಾಡಿದ್ದಾರೆ, ಮಂಜಣ್ಣ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ನಮ್ಗೆ ಮೇಕಪ್ ಟೆಸ್ಟ್ ಎಲ್ಲ ಮಾಡಿಸಿ ಈ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅಂತಂದ್ರು. ನನಗೂ ಒಂದು ಡೌಟ್ ಇತ್ತು, ಯಾಕಂದ್ರೆ ತುಂಬಾ ಮುಖ್ಯವಾದ ಪಾತ್ರ, ದೊಡ್ಡ ಪಾತ್ರ. ಇದ್ ನಾನ್ ಮಾಡ್ಬೋದ, ಯಾಕಂದ್ರೆ ಇಷ್ಟು ಸಿನಿಮಾಗಳಲ್ಲಿ ನಾನು ಈ ತರದ್ ಒಂದು ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ. ಇದ್ ಮಾಡ್ಬೋದಾ, ನಿಮ್ ಗ್ಯಾರಂಟಿನಾ, ನೀವು ಕೆಡ್ಸ್ಕೋಬೇಡಿ ನಿಮ್ ಪ್ರಾಜೆಕ್ಟ್ ನನ್ನಿಂದ ಅಂತಂದ್ರೆ, ಇಲ್ಲ ನೀವು ಸುಮ್ನೆ ಬನ್ನಿ ಮಾಡಿ ಅಂತಂದ್ರು. ತುಂಬಾನೇ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್ ನನಗೆ ಒಂಥರ ಭಯ ಹುಟ್ಟಿಸ್ಬಿಡ್ತು. ನಾ ಹೇಳಿದ್ರೆ ಹೆಂಗಿರುತ್ತೆ ಡೈರೆಕ್ಟ್ರೆ, ಸರೋಗತ್ತಾ, ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ, ಸೆನ್ಸರ್ನಲ್ಲೂ ಅಷ್ಟೇ, ಬೇರೆ ತರ ತೊಂದರೆ ಆಗ್ಬೋದಾ ಅಂತಂದೆ. ಇಲ್ಲ ನಾನು ಇದೀನಿ, ನಾನ್ ನೋಡ್ಕೋತೀನಿ, ನಮ್ಗೇನ್ ಬೇಕೋ ನೀವು ಅದನ್ನೇ ಹೇಳ್ಬಿಡಿ, ನೀವೇನು ಚೇಂಜ್ ಮಾಡೋದ್ ಬೇಡ ಅಂತಂದ್ರು. ನಾನು ಭಯದಲ್ಲೇ ಅದನ್ನ ಕೆಲವೊಂದು ಡೈಲಾಗ್ ಪ್ರೊನೌನ್ಸ್ ಮಾಡಿದೀನಿ. ಅದೇ ತರ ಸೆನ್ಸಾರ್ ನಲ್ಲೂ ಹಂಗೆ ಗೆದ್ಕೊಂಡ್ಬಿಟ್ರು. ಯಾವ್ದು ಕಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಎಲ್ಲ ಉಲ್ಟಾ ಹೊಡಿತು. ಆಮೇಲೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಡೈಲಾಗ್ ಇದೆ ಅಂತ ಹೇಳಿ ನನ್ಗೆ ಇದ್ ಮಾಡೋದು ತುಂಬಾ ಚೆನ್ನಾಗಿ ಬಂದಿದೆ. ನನ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕ್ಯಾರೆಕ್ಟರ್ ಮಾಡಿರೋದು, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಥ್ಯಾಂಕ್ ಯು ಡೈರೆಕ್ಟ್ರೆ. ಆಮೇಲೆ
ನಾನು ಆಕ್ಟ್ ಮಾಡ್ತಿದ್ದೀನಿ ಕ್ಯಾರೆಕ್ಟರ್ ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ಅರುಣ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ಜೊತೆ ಇನ್ನೊಬ್ರು ಗೌತಮ್ ಸರ್ ಅಂತ ಮಾಡಿದ್ದಾರೆ, ಅವರು ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಮುಸ್ಲಿಂ ಪಾತ್ರ ಮಾಡಿದೀನಿ ಸರ್. ನಾನು ತುಂಬಾ ಸಿನಿಮಾಗಳಲ್ಲಿ ತಮಿಳ್ ಮಿಕ್ಸ್ ಕನ್ನಡ, ತೆಲುಗು ಮಿಕ್ಸ್ ಕನ್ನಡ ಈ ತರದ ಕ್ಯಾರೆಕ್ಟರ್ ಎಲ್ಲ ಮಾಡಿದೀನಿ. ನಾನು ಇದು ಹಾಗೆ ಅನ್ಕೊಂಡಿದ್ದೆ, ಹಿಂದಿ ಮಿಕ್ಸ್ ಕನ್ನಡ ಏನೋ ಮಾತಾಡಿಸ್ತಾರೆ ನಿಮ್ದುಕಿ ಅಂತ. ನಾನು ಆತರ ಮಾಡಿ ಇಲ್ಲ 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 ಇಲ್ಲ, ಯಾಕಂದ್ರೆ ಮುಸಲ್ಮಾನರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡೋರು ಇದ್ದಾರೆ. ನೀವು ಒಂದು ನಿಮ್ ಟ್ರೂಪ್ ಹತ್ರ ಮಾತಾಡೋದು ಮಾತ್ರ ಹಿಂದಿ, ಬೇರೆ ಎಲ್ಲ ಕನ್ನಡ ನೀಟಾಗಿ ಮಾತಾಡಿ ಅಂತಂದ್ರು. ಹಂಗೆ ಇಲ್ಲ ಸರ್, ಗಡ್ಡ ಬಿಟ್ಟಿರ್ಲಿಲ್ಲ. ಗಡ್ಡ ಬಿಡ್ಬೇಕಾ ಅಂದಿದ್ದೆ. ಇಲ್ಲ ಇಲ್ಲ ನಾವು ಅಂಟಿಸ್ಕೋತೀವಿ ಬಂದ್ಬಿಡಿ ನೀವು. ತುಂಬಾ ಆಮೇಲೆ ಮಣಿಯನ್ನ ಇದಕ್ ಮೇಕಪ್ ಮ್ಯಾನ್ ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಯಾಕೆಂದ್ರೆ ಅಷ್ಟು ನೀಟಾಗಿ ಮಾಡೋರು, ಒಂದ್ ಸ್ವಲ್ಪನೂ ಗೊತ್ತಿಲ್ಲದೆ ಒರಿಜಿನಲ್ ಆಗಿ ಅನ್ಸತ್ತೆ. ನೀವು ನೋಡಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅವರು ಪ್ರತಿ ಕ್ಷಣ ನನ್ನ ಜೊತೆನೇ ಇರೋರು. ಪಾಪ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ರೀ ರೆಕಾರ್ಡಿಂಗ್ ಮಾಡುವಾಗ ಅವ್ರ ಗಂಟನೆ ಜಾಸ್ತಿ ನೋಡಿ ಮಾಡ್ತಾನೆ ಏನದು ಒರಿಜಿನಲ್ ಅವ್ನು ಕೇಳಿದೆ, ಒರಿಜಿನಲ್ ಇದು ಏನು ಇಲ್ಲ ಬ್ರೋ ಇದು ಅನ್ನಿಸ್ತದೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ ಯು. ಹಾಗೆ ಮತ್ತೊಂದು ವಿಶೇಷ. ನಮಸ್ಕಾರ. ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ಚಿತ್ರದ ಬಗ್ಗೆ ಈಗ ಆಲ್ರೆಡಿ ರಂಜಿತ್ ಅವರು ಮಾತಾಡ್ಬಿಟ್ಟಿದ್ದಾರೆ, ಮತ್ತೆ ಅರುಣ್ ಸರ್ ಅವರು ಮಾತಾಡಿದ್ದಾರೆ, ಮತ್ತೆ ನಮ್ಮ ನಾಗರಾಜ್ ಅವರು ಮಾತಾಡ್ಬಿಟ್ಟಿದ್ದಾರೆ, ಮತ್ತೆ ಶಿವ್ ಮಂಜು ಮಾತಾಡಿದ್ದಾರೆ. ಎಲ್ಲರೂ ಸೀನಿಯರ್ಸ್ ಇದ್ದಾರೆ ನೋಡಿ. ಅವನು 100 ಪಿಕ್ಚರ್ ಮಾಡಿದ್ದಾನೆ. ಮತ್ತೆ ಅಂಕಿತಾ ಬಹಳ ಪ್ರತಿಭೆ, ಮೊದಲನೇ ಸಲ ಆಕೆ ಹೀರೋಯಿನ್ ಆಗಿ ಬರ್ತಿದ್ದಾಳೆ ಅಂತ ಅನ್ಕೋತೀನಿ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ಇವರೆಲ್ಲರ ಜೊತೆಯಲ್ಲಿ ನನಗೊಂದು ಚಿಕ್ಕದೊಂದು ಪಾತ್ರ, ಹೀರೋಯಿನ್ ತಂದೆಯ ಪಾತ್ರ, ಭಾಷಾಬಾಯಿ ಅಂತ ಅದರ ಹೆಸರು. ಹೇಳ್ಬೋದು ಅಂತ ಅನ್ಸುತ್ತೆ. ಓಕೆ, ನಾನು ಈ ಪಾತ್ರ ನನಗೆ ಬಂದಾಗ ರಂಜಿತ್ ಸರ್ ನನಗೆ ಇದನ್ನು ಹೇಳಿದಾಗ, ರಂಜಿತ್ ಮತ್ತೆ ನಾನು ವಾಸ್ಕೋ ಡ ಗಾಮಾ ಅನ್ನೋ ಫಿಲಮ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಪರಿಚಯ ಆದಂತು. ಸುಮಾರು ಒಂದು 10 ವರ್ಷ ನನಗವರೆಗೂ ಯಾವುದೇ ಸಂಪರ್ಕ ಇರಲಿಲ್ಲ. ಈ ಸ್ಕ್ರಿಪ್ಟ್ ಆದಾಗ ಫಸ್ಟ್ ಕಾಸ್ಟ್ ಆಗಿದ್ದು ನಾನೇ ಅಂತ ರಂಜಿತ್ ಸರ್ ಹೇಳಿದ್ದಾರೆ ನನಗೆ. ಅಂಡ್ ವೆರಿ ಬಿಗ್ ಥ್ಯಾಂಕ್ಸ್ ಫಾರ್ ದಟ್. ಮತ್ತೆ ನಾನು ಕೇಳಿದ್ ಒಂದೇ ಒಂದೇ ಒಂದು ಪ್ರಶ್ನೆ ಕೇಳಿದೆ. ಇದು ಮುಸ್ಲಿಂ ರೋಲ್ ಗೊತ್ತು, ಮುಸ್ಲಿಂ ರೋಲ್ ಮಾಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ, ಆದ್ರೆ ಒಳ್ಳೆ ಮುಸ್ಲಿಂ ಆಗ್ಬೇಕು. ಇವತ್ತು ನಮ್ಗೆ ಬೇಕಾಗಿರೋಂಥದ್ದು ಅಂತ ಒಬ್ಬ ಮುಸ್ಲಿಂ ನಮ್ಗೆ ಬೇಕಾಗಿರೋದು. ಯಾಕಂದ್ರೆ ಈಗ ಆಲ್ರೆಡಿ ಪೂರ್ವಭಾವಿಯಾಗಿ ನಮಗೆ ಮುಸ್ಲಿಂ ಬಗ್ಗೆ ತುಂಬಾ ಬೇರೆ ಬೇರೆ ಟ್ಯಾಗ್ಗಳಿದೆ. ಆ ಟ್ಯಾಗ್ಗಳು ಯಾವುದೂ ಇಲ್ಲದೆ ಅವರು ಕೂಡ ನಮ್ಮ ಜೊತೆನಲ್ಲಿ ಸಹಬಾಳ್ವೆ ಮಾಡ್ತಾ ಇರ್ತಕ್ಕಂಥ ಒಂದು ಪಂಗಡ. ಸೊ ಅವ್ರ ಜೊತೆಯಿಂದನೇ ನಾವು ಬೆಳ್ಕೊಂಡ್ ಬಂದಿದ್ವಿ, ಅವರು ನಮ್ಮ ಜೊತೆಲೆ ಬೆಳ್ಕೊಂಡ್ ಬಂದಿದ್ದಾರೆ. ಆ ತರದೊಂದು ಒಳ್ಳೆಯ ಪಾತ್ರ ಆಗ್ಬೇಕು ನನಗೆ ಅಂತ ಕೇಳ್ಕೊಂಡಿದ್ದೆ. ಅದಕ್ಕೆ ಪೂರಕವಾಗಿ ಒಂದು ಒಳ್ಳೆ ಪಾತ್ರವನ್ನೇ ನನಗೆ ಕೊಟ್ಟಿದ್ದಾರೆ ಅವರು. ಒಳ್ಳೆ ಪಾತ್ರ ಏನೋ ಸರಿ, ಆದ್ರೆ ಶಿವಮಂಜುಗೆ ನಾನು ಆಪೋಸಿಟ್ ಆದಂತ ಕ್ಯಾರೆಕ್ಟರ್. ಮತ್ತೆ ಶಿವಮಂಜುಗೆ ನಾನು ತುಂಬಾ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಅವನಿಗೆ ಕೇಳ್ಕೊಂಡಿದ್ದ ನೀನು ಹೇಳ್ಬೇಕು, ನೀನು ಈ ತರದೊಂದು ಸಂದರ್ಭ ಬರುತ್ತೆ, ಸಂದರ್ಭ ಬಂದಾಗ ಇದನ್ನ ನೀನು ಯಾವ ರೀತಿ ಆಕ್ಟ್ ಮಾಡಿದೆ, ನೀನು ಎಲ್ಲಿ ಕ್ಯಾಮ್ರಾ ನೋಡ್ಬೇಕು, ಮತ್ತೆ ನಿನಗೆ ಕ್ಲೋಸರ್ ಶಾಟ್ ಇಟ್ಟಾಗಿ ನೀನು ಯಾವ ರೀತಿ ನಡ್ಕೋಬೇಕು, ಮತ್ತೆ ಡೈಲಾಗ್ಸ್ ನೀನು ಯಾವ ರೀತಿ ಹೇಳ್ಬೇಕು ಅಂತೆಲ್ಲನೂ ನಾನು ಹೇಳ್ಕೊಟ್ಟೆ ಅಂತ ನೀನು ಹೇಳ್ಬೇಕು ಅಂತ ಹೇಳಿದ್ದಾನೆ. ನಾನು ಹೇಳ್ಬಿಟ್ಟೆ. So it was just joking, but he was an emotionally strong guy and very supportive on the sets even afterwards. ಅದಕ್ಕಿಂತ ಮುಂಚೆ ನಾವು ಭೇಟಿ ಆಗಿರಲಿಲ್ಲ, ಬಟ್ ಈಗ ಒಂದು 40 ವರ್ಷದ ಹಳೆ ಗೆಳತನ ತರ ಕಾಣಿಸ್ತಾ ಇದೆ ನನಗೆ. ನಾನು ಹೇಳ್ಕೋಬಹುದು, ಯಾಕಂದ್ರೆ ಬಿಳಿ ಕೂದಲಿದೆ, ಅವನು ಇನ್ನೂ ಚಿಕ್ಕ ತರ ಕಾಣಿಸ್ತಾನೆ. ಮತ್ತೆ ಮಣಿಯಣ್ಣನಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಫುಲ್ ಗ್ರೇ ಇದ್ದಂಥದ್ದನ್ನ ನನ್ನನ್ನ ಒಂದು ಯಂಗ್ ಗೆಟಪ್ ನಲ್ಲಿ ಮಾಡಿದ್ದಾರೆ ಅವರು. ಅದು ಪ್ರತಿಯೊಂದು ಸಲನೂ ಅದಕ್ಕೆ ಬಣ್ಣ ಹಚ್ಚಿ ಅದನ್ನ ಆ ಬಣ್ಣವನ್ನ ತೆಗೆಯೋದಕ್ಕೆ ನನಗೆ 2 ಗಂಟೆಗಳ ಕಾಲ ಆಗೋದು. ಶೂಟಿಂಗ್ ಮುಗಿಬೇಕಾದ್ರೆ ನೈಟ್ ಲೇಟ್ ಆಗಿರೋದು, ಮತ್ತೆ ತಿರ್ಗಾ ಬೆಳಗ್ಗೆ 6 ಗಂಟೆ ಅಷ್ಟೊಳಗೆಲ್ಲ ಶೂಟಿಂಗ್. ಸೊ ಇಟ್ ವಾಸ್ ಎ ಪ್ರೋಸೆಸ್. ಒಂದು ಈ ಪಾತ್ರದ ಬಗ್ಗೆ ನಾನು ಹೇಳ್ಕೋಬೇಕು. ನನಗೆ ಮಾನವತಾವಾದಿಯ ಬಗ್ಗೆ ತುಂಬಾ ತೀವ್ರವಾದಂತ ನಂಬಿಕೆ ಇರುವಂತವ್ ನಾನು. ನನ್ನ ಅಂತಸತ್ವಕ್ಕೆ ತುಂಬಾ ಹತ್ತಿರವಾದಂತ ಪಾತ್ರ. ಇದುವರೆಗೂ ನಾನು ಸುಮಾರು ಒಂದು
15-20 ಚಿತ್ರ ಮಾಡಿರ್ಬೋದು ಅಂತ ಅನ್ಕೋತೀನಿ ಅಷ್ಟೇ. ಆದ್ರೆ ಇದು ನನ್ನ ಕಬೋರ್ಡ್ ಅಲ್ಲಿ ಪರ್ಮನೆಂಟ್ ಆಗಿರುವಂತಹ ಒಂದು ಪಿಕ್ಚರ್ ಆಗುತ್ತೆ ನನಗೆ. ಇದುವರೆಗೂ ನಾನು ಮಾಡಿದಂತಹ ಎಲ್ಲಾ ಪಾತ್ರಗಳಲ್ಲಿ ಇದು ನನಗೆ ತುಂಬಾ ವಿಶೇಷವಾದಂತಹ ಪಾತ್ರ. ಇದು ನನ್ನದೇ ಧ್ವನಿ. ಅದರದೊಂದು ಪಾತ್ರ ಕೊಟ್ಟಿದ್ದಕ್ಕೆ ರಂಜಿತ್ ಅವರಿಗೆ ಥ್ಯಾಂಕ್ಸ್. ಅದಕ್ಕೆ ಸಪೋರ್ಟಿವ್ ಆಗಿದ್ದಂತ ನಿರ್ಮಾಪಕರಿಗೆ ಮತ್ತೆ ಅದನ್ನ ಸೆರೆ ಹಿಡಿದಂತವ್ರಿಗೆ ಎಲ್ಲರಿಗೂ, ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಂತವ್ರಿಗೂ ಕೂಡ, ಮತ್ತೆ ಜೊತೆನಲ್ಲಿ ಕೆಲಸ ಮಾಡೋದಂತ ಎಲ್ಲ ಟೆಕ್ನಿಷಿಯನ್ಸ್ಗೂ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಕೊಡ್ತಿದ್ದೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮೀಡಿಯಾ ಮಾಧ್ಯಮಕ್ಕೆ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಬರೋದು ತಡ ಆಯ್ತು ಶೂಟಿಂಗ್ ಇರೋದ್ರಿಂದ. ಕಾಗದ ಬಗ್ಗೆ ಹೇಳ್ಬೇಕಂದ್ರೆ ಈ ಒಂದು ಪಾತ್ರನ ನಿಭಾಯಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ ರಂಜಿತ್ ಸರ್ಗೆ, ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಆಯೇಷಾ, ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಬೋಲ್ಡ್, ಸ್ಟ್ರೈಟ್ ಫಾರ್ವರ್ಡ್, ತುಂಬಾ ಮೆಚುರಿಟಿ ಇರೋಂತಹ ಹುಡುಗಿ, ಈಕ್ವಾಲಿಟಿ ಆ ತರ ಇರುವಂತಹ ಪಾತ್ರ. ಸೊ ಕಾಗದ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ 2000 ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮೂವಿ ಬಗ್ಗೆ. 2005 ಅಲ್ಲಿ ಒಂದು ಲವ್ ಆದ್ರೆ ಹಿಂಗ್ ಕಮ್ಯುನಿಕೇಟ್ ಮಾಡ್ತಿದ್ರು. ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ದೇದಾಗ ಅವ್ರವ್ರ ಫೀಲಿಂಗ್ಸ್ ನ ಹೆಂಗೆ ವ್ಯಕ್ತಪಡಿಸ್ತಿದ್ರು. ಅವ್ರೇನಾದ್ರು ಒಬ್ರಿಗೆ ಹೇಳ್ಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೋತಿತ್ತು, ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಅವ್ರಿಗೆ ಎಷ್ಟು ಟೈಮ್ ತಗೋತಿತ್ತು. ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ. ಅದ್ರ ಜೊತೆ ಇನ್ನ ಬೇರೆ ಬೇರೆ ಕಥೆಗಳು ಇದೆ. ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಜಿಂಕಾರ್ ಮ್ಯೂಸಿಕ್ ಅಲ್ಲಿ. ಸೊ ಎಲ್ರು ತಪ್ಪದೆ ಹೋಗಿ ಟ್ರೇಲರ್ ನ ನೋಡಿ. ಸೊ ಎಸ್, ನಿಮ್ಗೆ ಹೇಗೆ ಸಿಕ್ಕಿದೆ ಅವಕಾಶ? ಶಿವಮಂಜು ಸರ್ ಪ್ರಾಬ್ಲಿ ಸರ್ ರೆಫರ್ ಮಾಡಿದ್ದು ಅನ್ಸುತ್ತೆ. ಹೌದು, ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ಗೆ. ಒಂದ್ಸಲ ಹೀರೋಯಿನ್ ಹುಡುಕ್ಬೇಕಾದ್ರೆ ತುಂಬಾ ಆಡಿಷನ್ಸ್ ಎಲ್ಲ ಮಾಡಿದೀವಿ ಅಂತ ಹೇಳಿದ್ರು. ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು, ಈ ಹುಡುಗಿನ ಒಂದ್ಸಲ ನೋಡಿ, ಒಂದ್ಸಲ ಆಡಿಷನ್ ಅಥವಾ ಲುಕ್ ಟೆಸ್ಟ್ ಗೆ ಅಂತ. ಸೊ ಅವಾಗ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ ಶಿವಮಂಜು ಸರ್ ಪಪ್ಪ ಹತ್ರ ಮಾತಾಡಿ, ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು. ಅವಾಗ ಸ್ಟಾರ್ಟಿಂಗ್ ನನ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಅಂಡ್ ಅಫ್ಕೋರ್ಸ್ ಪಪ್ಪಂಗೂ ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡ್ತೀನಿ ಅಂತ. ಸೊ ಅದಕ್ಕೆ ಒಂದ್ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನಾ ಇಲ್ವಾ ಅಂತ ನೀವೇ ನೋಡಿ ಅಂತ ಪಪ್ಪ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಟೆಸ್ಟ್ ತರ, ಆಡಿಷನ್ ತರ ಆಗಿ, ಸೊ ಆಮೇಲೆ ಸೆಲೆಕ್ಷನ್ ಆಯ್ತು. ಈ ಸಬ್ಜೆಕ್ಟ್ ಮುಸ್ಲಿಂ ಕ್ಯಾರೆಕ್ಟರ್ ಬಂದಾಗ ಮುಸ್ಲಿಂ ಕ್ಯಾರೆಕ್ಟರ್ ಅನ್ನೋದ ಖುಷಿನೇ ಆಯ್ತು. ಅಂದ್ರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದ್ರೆ ಒಂದು ಅಸಂಪ್ಷನ್ ಇದೆ, ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ. ನಮ್ಮ ಕಥೆಯಲ್ಲಿ ಹೆಂಗಿದೆ ಅಂದ್ರೆ ಯಾವ ತರ ಇರ್ತಾರೆ ಅನ್ನೋದು ತೋರಿಸಿದ್ದಾರೆ. ನಾಟ್ ಓನ್ಲಿ ಬ್ಯಾಡ್, ಎಲ್ರೂ ಒಂದೇ ತರ ಇರಲ್ಲ, ಅಂಡ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ, ನಮ್ಮ ಅಸಂಪ್ಷನ್ ಏನಿರುತ್ತೆ ಮತ್ತೆ ಆಕ್ಚುಲ್ ಆಗಿ ಏನು ಅನ್ನೋದು ನಮ್ ಕಥೆಯಲ್ಲಿ ಗೊತ್ತಾಗುತ್ತೆ. ನಿಮ್ಗೇನು ಚಾಲೆಂಜಿಂಗ್ ಅನ್ಸಿದೆ ಇದ್ರಲ್ಲಿ? ನನಗೆ ಚಾಲೆಂಜಿಂಗ್ ಅನ್ಸಿದ್ದು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅನ್ಸತ್ತೆ. ಅಂದ್ರೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗ್ ಸ್ವಲ್ಪ ನನಗ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ತು. ಬಿಕಾಸ್ 2 days ಹಿಂದೆ ಹೇಳ್ಬಿಟ್ಟಿದ್ರು ಸರ್ ನನ್ಗೆ, 2 days ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು, ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ. ಅವಾಗ ಸ್ವಲ್ಪ ನನಗೆ ಹೇಳಿ, ಸೊ ಅದನ್ನ ಹೇಳಿದ್ರಲ್ಲ, ಯಾವತ್ತೇನು ಹೇಳಿರ್ಲಿಲ್ಲ ಅವರು, ನೆಕ್ಸ್ಟ್ ಶೂಟ್ ಇದನ್ ಮಾಡ್ತೀವಿ ಹಿಂಗ್ ಬರುತ್ತೆ ಅಂತ. ಸೊ ಕ್ಲೈಮ್ಯಾಕ್ಸ್ಗೆ ಸರ್ಗಲ್ಲ ಪ್ರತಿಯೊಬ್ರಿಗೂ ಹೋಪ್ಸ್ ಇತ್ತು, ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಲಿ ವರ್ಕ್ ಮಾಡೋರ್ಗಾಗಿರ್ಲಿ. ಸೊ ಎಲ್ರು ಹೇಳಿದ್ರು ನನಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ, ಅದ್ರಲ್ಲಿ ಚೆನ್ನಾಗ್ ಬರ್ಬೇಕು ಅಂತ. ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸ್ತು, ಅಂಡ್ ತುಂಬಾ ಖುಷಿಯಿಂದ ಮಾಡಿದೆ. ನನಗೆ ಔಟ್ಕಮ್ ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಈಗ ಫಸ್ಟ್ PU. ಕರೆಕ್ಟ್ ಆಗಿ ಸಿನಿಮಾ ಸಿಕ್ಕಿದೆ. ಹೌದು, ಶೂಟ್ ಮಾಡ್ಬೇಕಾದ್ರೆ ಸ್ಕೂಲಲ್ಲಿ. ಹೌದು, ಸ್ಕೂಲ್ 10th ಕ್ಲೈಮ್ಯಾಕ್ಸ್ ಹೇಳಲ್ಲ. ನನ್ಗೆ ರಿವ್ಯೂಸ್ ಜಾಸ್ತಿ ಈಗ ಟ್ರೇಲರ್, ಟೀಸರ್ ಮತ್ತೆ ಸಾಂಗ್ ನೋಡಾದ್ಮೇಲೆ ನನ್ಗೆ ನಮ್ಮ ರಿವ್ಯೂಸ್ ಏನ್ ಬಂದಿದೆ ಅಂದ್ರೆ ಸಿನಿಮಾಟೋಗ್ರಾಫಿ ಬಗ್ಗೆ ಪ್ರತಿಯೊಬ್ರು ಹೇಳಿದ್ದಾರೆ. ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿನಿಮಾಟೋಗ್ರಾಫಿ ಪ್ರತಿಯೊಬ್ರಿಗೂ, ನಮ್ಮ ಲೊಕೇಶನ್ಸ್ ಆಗಿರ್ಲಿ ಅಥವಾ ಒಂದು ಸೀನರಿ ಏನ್ ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಸೊ ಅದನ್ನ ಹೇಳ್ಬೇಕು. ಪ್ರತಿಯೊಬ್ರು ನನ್ಗೆ ಫೋನ್ ಮಾಡಿ ಮಾತಾಡಿದವರು, ನನ್ಗೆ ವಿಶ್ ಮಾಡಿದವರು ಪ್ರತಿಯೊಬ್ರು ಹೇಳಿದ್ದು ಇದೊಂದು ಮಾತು, ಎಲ್ರು ಬಾಯಲ್ಲಿ ನಾನು ಕೇಳಿದ್ದು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಅಂತ.
ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಏನು ಸಿನಿಮಾ ಮಾಡ್ಕೊಂಡು ಹೋಗ್ತೀರಾ ಇಲ್ಲ ಸೀರಿಯಲ್ ಮಾಡ್ತೀರಾ? ಇವಾಗ ನಾನು ಫಸ್ಟ್ PU ಇವಾಗ ಕಾಲೇಜ್ ಶುರು ಆಗಿರೋದು ನನಗೆ. ಸೊ ಓದ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಮೂವೀಸ್ ಸಿನಿಮಾಸ್ ಅಂತ ಇವಾಗ ಸೀರಿಯಲ್ ಏನ್ ಮಾಡ್ತಾ ಇದ್ದೀನಿ ಅದು ನಡೆಯೋವರೆಗೂ ಅಫ್ಕೋರ್ಸ್ ಮಾಡ್ಲೇಬೇಕು, ಅಗ್ರಿಮೆಂಟ್ ಅದು. ಸೊ ನೆಕ್ಸ್ಟ್ ಆಫರ್ಸ್ ಮುಂದಕ್ಕೆ ಬಂದ್ರೆ ನೋಡೋಣ ಮೂವೀಸ್ ಎಲ್ಲ. ಅಂಡ್ ನಮ್ಮ PR ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳ್ಬೇಕು. ನಾನು ಎಷ್ಟೋ ಪ್ರೋಗ್ರಾಮ್ಸ್ ಅಲ್ಲಿ ನನಗೆ ಸಿಗ್ತಾರೆ. ಅವರು ಯಾವಾಗ್ಲೂ ಹೇಳ್ತಿದ್ರು ಅವರು ಮುಂದೆ ಒಳ್ಳೆ ಕಲಾವಿದೆ ಆಗ್ತೀಯ ನೀನು, ಹೀರೋಯಿನ್ ಆಗ್ತೀಯ ನೀನು ಅಂತ. ಇವತ್ತು ನನ್ನ ಮೂವಿಗೆ ಅವರು PR ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಇದೆ, ನಂಗೆ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್. ಅಂಡ್ ಮೀಡಿಯಾದವರು ನನ್ನ ಬೇರೆ ಮೂವೀಸ್ ಗಳಲ್ಲಿ ಬಂದಾಗ ನನ್ನ ಇಂಟರ್ವ್ಯೂಸ್ಗೆ ಚೈಲ್ಡ್ ಆರ್ಟಿಸ್ಟ್, ಬಾಲ ನಟಿ ಅಂತ ಪ್ರತಿಯೊಬ್ರು ಯಾರ್ಯಾರು ನಾನು ಇಂಟರ್ವ್ಯೂ ತಗೊಂಡಿದ್ದೀರಾ ಅವರೆಲ್ಲರೂ ನನಗೆ ಹೇಳಿದ್ರು ಅಂದ್ರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯಾ ಅಂತ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ಫೋಟೋ ತೆಗೆದಿದ್ದೀವಪ್ಪ ಸರ್. ನಿಮ್ಮಿಬ್ರು ಎಲ್ಲಿ ಹೆಂಗ್ ಮರೆಯಕ್ಕಾಗುತ್ತೆ ಸರ್? ಯಾವ್ದೇ ಇವೆಂಟ್ ಹೋದ್ರು ಯಾವ್ದೇ ಪ್ರೋಗ್ರಾಮ್ಸ್ ಹೋದ್ರು ನಿಮ್ಮಿಬ್ರು ಫೋಟೋಸ್ ಅಫ್ಕೋರ್ಸ್. ನಿಮ್ಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಿತಾ. ಸೊ ಆದಿತ್ಯ ಅವ್ರನ್ನ ಮಾತಾಡ್ಸೋಣ. ಹಾಗೂ ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ಟೆಕ್ನಿಷಿಯನ್ಸ್, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ರಿಗೂ ನನ್ನ ನಮಸ್ಕಾರ. ನೀವೇನ್ ಕ್ವಾಲಿಫಿಕೇಶನ್? ನಾನು ಇವಾಗ ಸೆಕೆಂಡ್ PU ಮುಗಿಸಿದ್ದೀನಿ. ಇವಾಗ ಮೆಡಿಕಲ್ ಮಾಡೋಣ ಅಂತ ಸಿನಿಮಾ ಮಾಡಬೇಕು ನಾನು ಚಿಕ್ಕವನಿದ್ದಾಗ ನಮ್ಮ ಮನೆ ಕೆಳಗಡೆ ನಮ್ಮ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. ಸೊ ಅಲ್ಲಿ ನಾನು ಯಾವಾಗ್ಲೂ ಅವರು ಆಕ್ಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ. ಸೊ ನನ್ಗೂ ಒಂದು ಆಸೆ ಇತ್ತು, ನಾನು ಆಕ್ಟಿಂಗ್ ಕಲಿಬೇಕು, ನಾನು ಸ್ವಲ್ಪ ಮುಂದೆ ಬರ್ಬೇಕು ಅಂತ. ಕೆಲವು ಎಷ್ಟೊಂದು ಶಾರ್ಟ್ ಫಿಲ್ಮ್ಸ್ ಗಳು ಮಾಡಿದೀನಿ, ಆಮೇಲೆ ಸ್ಟೇಜ್ ನಾಟಕಗಳು ಮಾಡಿದೀನಿ. ಸೊ ಒಂದಿನ ಲೈಕ್ ನಮ್ ತಂದೆಯವ್ರ ಹತ್ರ ನಾನು ಕೇಳ್ದೆ, ಅಪ್ಪ ನನ್ಗೂ ಈ ತರ ಆಸೆ ಇದೆ, ನಾನು ಒಂದ್ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದೀನಿ. ಅದೇ ನಮ್ ತಂದೆ ಸ್ಟ್ರಿಕ್ಟ್, ಅವರು ಲೈಕ್ ಫಿಲಮ್ ಅಂದ್ರೆ ಈಸ್ ಫುಲ್ ಪ್ಯಾಷನೇಟ್. ಸೊ ನಂಗೆ ಮೇಕಪ್ ಟೆಸ್ಟ್ ಆಯ್ತು, ಆಮೇಲೆ ಹೇರ್ ಸ್ಟೈಲ್ ಟೆಸ್ಟ್ ಆಯ್ತು, ಕಾಸ್ಟ್ಯೂಮ್ ಟೆಸ್ಟ್ ಆಯ್ತು. ಸೊ ಆಮೇಲೆ ನಮ್ ಡೈರೆಕ್ಟರ್ ಸರ್ ಹೇಳಿದ್ರು ಲೈಕ್ ಈ ಸಿನಿಮಾಗೆ ತುಂಬಾ ಸೂಟ್ ಆಗ್ತದೆ. ಸೊ ಹಂಗೆ ಈ ಸಿನಿಮಾ ಕಾಗದ ಮಾಡಿದ್ವಿ. ಏನ್ ನಿಮ್ಗೆ ಚಾಲೆಂಜ್ ಅನ್ಸಿದೆ ಈ ಸಿನಿಮಾ? ನಿಮ್ಗೆ ಏನ್ ಚಾಲೆಂಜ್ ಅನ್ಸಿದೆ ನಿಮ್ ಕ್ಯಾರೆಕ್ಟರ್? ಸರ್ ಚಾಲೆಂಜ್ ಅಂತ ಏನ್ ಅನ್ಸಿಲ್ಲ, ಕಥೆನೇ ಹೀರೋ. ಇದು ಯಾವ್ದು ಟೀಮ್ ಅಲ್ಲಿ ನಾಟಕದ ಇದು ಹೇಳಿದ್ರೆ? ಹಾ ಸರ್, ಟೀಮ್ ಅದ್ವೈತ ಅಂತ ನಮ್ಮ ಮನೆ ಕೆಳಗಡೆ ನಮ್ಮ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ನಾವು ನಡೆಸ್ತಾ ಇದ್ವಿ. ಸೊ ಆ ಟೈಮಲ್ಲಿ ನಾನು ಅಲ್ಲೋಗಿ ನೋಡಿದಾಗ ಅದು ಆಸೆ ಹುಟ್ಟಕ್ಕೆ ಸ್ಟಾರ್ಟ್ ಆಯ್ತು. ನಿಮ್ಗೆ ಶೂಟಿಂಗ್ ಅಲ್ಲಿ ಇನ್ಪುಟ್ಸ್ ಯಾರು ಕೊಡ್ತಿದೆ ಹೆಚ್ಚಾಗಿ? ಸರಿ, ಇಡೀ ಟೀಮ್ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಇನ್ಪುಟ್ಸ್ ಕೊಟ್ಟಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಹಾಡ್ ಬರ್ದಿರೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆಮೇಲೆ ನಮ್ಮ ಪ್ರದೀಪ್ ಸರ್ ಅವರು ಮೇಜರ್ ನಿಮ್ ಫಾದರ್ ಬಗ್ಗೆ. ಓಕೆ ಸರ್, ನಮ್ ತಂದೆ ನಾನ್ ಸಿನಿಮಾ ಮಾಡ್ಬೇಕು ಅಂತ ಮಾತ್ರ ಅವರು ಸಿನಿಮಾ ತೆಗ್ದಿಲ್ಲ, ಇಲ್ಲಾಂದ್ರೆ ನಾನು ಆಕ್ಟಿಂಗ್ ಕಲ್ತಿದ್ದೀನಿ ಅಂತ ತೆಗ್ದಿಲ್ಲ, ಇಲ್ಲಾಂದ್ರೆ ಅವರು ಸಿನಿಮಾ ಮಾಡ್ಬೇಕು ಅಂತ ನಾನು ಆಕ್ಟಿಂಗ್ ಮಾಡಿಲ್ಲ. ನಂಗೆ ಒಂದು ಆಸೆ ಇತ್ತು ಮಾಡ್ಬೇಕು ಅಂತ, ಹೌದು. ಆದ್ರೆ ಅವರೆಲ್ಲ ಕೂಡ ಚೆಕ್ ಮಾಡಿ ನಾನು ಮಾಡ್ತೀನ ಇಲ್ವಾ ಅಂತ ನೋಡಿ ಸಪೋರ್ಟ್ ಮಾಡಿದ್ರು, ನನ್ಗೊಂದು ಆಪರ್ಚುನಿಟಿ ಕೊಟ್ರು. ಸೊ ಥ್ಯಾಂಕ್ ಯು ಅಪ್ಪ, ಲವ್ ಯು. ಇಲ್ಲ ಸರ್, ನಮ್ದೇ ಸಿನಿಮಾ, ನಮ್ದೇ ಬ್ಯಾನರ್. ನೆಕ್ಸ್ಟ್ ಪೇಮೆಂಟೇ ಕೊಡ್ಬೇಕು, ಅವ್ರು ಕಲೆಕ್ಟ್ ಮಾಡ್ಕೋತಾರೆ ಮಿಕ್ಕಿದೆಲ್ಲ. ಥ್ಯಾಂಕ್ ಯು. ಭಯ ಎಷ್ಟು ಪಿಕ್ಚರ್ ಸರ್ ಇದು? ಸರ್ 94 ಎಂಟ್ರಿ ಆಗಿದೆ. ರಾಮಚಂದ್ರ ವರ್ಕ್ ಮಾಡಿದ್ವಿ. ಅದು ರಾಮಚಂದ್ರ ಪರ್ಮನೆಂಟ್ ವರ್ಕ್ ಮಾಡ್ತಾ ಇದೆ. ಅದಾದ್ಮೇಲೆ ನನಗೆ ಸಣ್ಣ ಪುಟ್ಟ ವರ್ಕ್ ಮಾಡ್ಕೊಂಡ್ಬಂದಿದ್ದೆ. ಆಮೇಲೆ ನನಗೆ ವಿಮಲ್ ಸರ್ ರೆಫರ್ ಮಾಡಿದ್ರು, ಈ ಥರ ಡೈರೆಕ್ಟರ್ ಬಂದು ಮಾಡಿ ಅಂತ ಅವ್ರ ಹತ್ರ ಹೋದೆ. ಎಲ್ಲ ನನಗೆ ಇಲ್ಲಿ ಏನಂದರೆ ಸಿಕ್ಕಾಪಟ್ಟ ಭಯ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ಏನು ಕೆಲಸ ಮಾಡಬೇಕು, ಅವ್ರವ್ರ ಕೆಲಸ ಕೊಡಬೇಕು ಅನ್ನೋದು ಭಯ. ಆದರೆ ಇಲ್ಲಿ 5 ಡೈರೆಕ್ಟರ್ಗಳು
ಎಲ್ಲಿ ಏನಾಗುತ್ತೆ ಎಡಗೊಟ್ಟದು ಭಯ ಸ್ಟಾರ್ಟ್ ಆಗ್ಬಿಡ್ತಿದೆ. ನನಗೆ ಆಗ್ತಾ ಇಲ್ಲ. 4:15 ಏನು ಎದುರಿಸ್ಬಿಡ್ತಾರೆ ಶಂಕರ್ ಸರ್. ಎಲ್ಲಿ ನಾವು ತಿನ್ನಕ್ಕೆ ಬಿಡ್ತಾ ಇಲ್ಲ, ಒಂಥರ ಆಗ್ತಾ ಇಲ್ಲ ಸರ್ ನನ್ನ ಕೈಯಲ್ಲಿ. 4:15 ಡೋರ್ ತಟ್ಟೋರು ಎಲ್ಲ 6 ಗಂಟೆ ಸರ್ ಡೈರೆಕ್ಟರ್ ರಂಜಿತ್ ಸರ್ ಹೊರಟ್ಬಿಡೋರು. ತುಂಬಾ ಟಾರ್ಚರ್ ಕೊಟ್ಟವ್ರ ಅಲ್ಲ ಭಯ ನನಗೆ. ಕೆಲಸ ಎಡವಟ್ಟ ಆಗ್ಬಿಟ್ರೆ ವಿಮಲ್ ಸರ್ ಕರ್ಕೊಂಡು ಹೋಗಿ ನನ್ನ ರೆಫರ್ ಮಾಡಿದೆ. ನನ್ಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ಏನು ಎಲ್ಲಿ ಕೆಲಸ ಮಾಡಿದ್ರು ನನಗೆ ಆಗಲ್ಲ. ಬಟ್ ಏನಾದ್ರು ಮಾಡಿ ನಾನು ಮಾಡಲೇಬೇಕು ಅನ್ನೋದು ತಗೊಂಡೆ, ಮಾಡಿಕೊಟ್ಟೆ. ಡೈರೆಕ್ಷನ್ ಟೀಮ್ ಭಾಳ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ನನ್ನ ಕೆಲಸ ನಾನು ನೀಟಾಗಿ ಮಾಡಿದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಕ್ಚುಲಿ ಚಿತ್ರರಂಗದಲ್ಲೆಲ್ಲ ನೋಡ್ತೀವಿ, ಒಂದ್ಸಲ ಡೈರೆಕ್ಷನ್ ಮಾಡಿದ್ಮೇಲೆ ಅಸೋಸಿಯೇಟ್ ಆಗೋ ಅಥವಾ ಅಸಿಸ್ಟೆಂಟ್ ಆಗೋ ಯಾರು ಮಾಡೋದಕ್ಕೆ ಹಿಂದೆ ಹೋಗಲ್ಲ. ಅಂಡ್ ಅಗೇನ್ ಇನ್ನೊಂದು ಅಂದ್ರೆ ನಮ್ಮ ಟೀಮ್ ಬಂದು ಆಲ್ಮೋಸ್ಟ್ ಒಂದು 15 years ಇಂದ ಕ್ಲೋಸ್ ಫ್ರೆಂಡ್ ಸರ್ಕಲ್ ಆಗಿರೋದ್ರಿಂದ ಈ ಸಿನಿಮಾಗೆ ಅಸೋಸಿಯೇಟ್ ಮಾಡಿದಂತಹ 4 ಜನನು ಡೈರೆಕ್ಟರ್ಗಳೇ. ಒಂದೊಂದು ಸಿನಿಮಾ ಸೆನ್ಸರ್ ಆಗಿ ರಿಲೀಸ್ ಆಗಿದೆ. ದಯವಿಟ್ಟು ಅವ್ರನ್ನೆಲ್ಲ ಕರಿತೀನಿ. ಶಂಕರ್ ಅವರು ಬನ್ನಿ, ವಿಮಲ್ ಬನ್ನಿ, ಕಿಸಿ ಬಾ ಬಾ ಬಾ, ಕೃಷ್ಣ ಇಲ್ಲಿ, ಕೃಷ್ಣ ಬಾ. ಇವರೆಲ್ಲರೂ ಯಾವುದೇ ಒಂದು ಈಗೋನ ಬಿಟ್ಟು ಬಂದಿದ್ದು ಮಾಡಿದ್ದು ಕೆಲಸ. ಹಾಗಾಗಿ ಎಲ್ರಿಗೂ ಅದಕ್ಕೋಸ್ಕರ ಅನ್ಸೋದಷ್ಟೇ. ಎಲ್ಲ ಯಾವುದೇ ಕಾರಣಕ್ಕೂ ಡಿಲೇ ಆಗೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಎಲ್ಲ ಶೂಟಿಂಗ್ ಸೆಟ್ಗಳು ಇನ್ ಪ್ರಾಪರ್ ಶೆಡ್ಯೂಲ್ ಅಲ್ಲಿ ಕಾಯ್ತು ಅಂದ್ರೆ ಅದೇ ಕಾರಣಕ್ಕೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆದ್ರೆ ಇವತ್ತು ಮೊಬೈಲ್ ಯುಗದಲ್ಲಿ ಎಲ್ಲ ಒಂದೊಂದು ನಿಮಿಷದಲ್ಲೇ ಆ ಸಂದೇಶಗಳೆಲ್ಲ ಕ್ಲಿಯರ್ ಆಗ್ತಾ ಇರುವಂತಹ ದಿನಗಳು. ಬಹಳ ಹಳೆಯದೇ ತುಂಬಾ ಸುಂದರವಾಯಿತು ಅಂತ ಕಾಣ್ತದೆ. ಏನೇ ಆಗ್ಲಿ, ನನ್ನ ಮಿತ್ರ ಸುಮಾರು 33 ವರ್ಷದ ಸ್ನೇಹಿತ ಅರುಣ್ ಕುಮಾರ್ ಅವರು ಒಂದು ಉತ್ತಮವಾದ ಸಂದೇಶನ ಸಮಾಜಕ್ಕೆ ಕೊಡಬೇಕು ಅಂತ ಈ ಸಿನಿಮಾ ತೆಗೆದಿದ್ದಾರೆ. ಖಂಡಿತವಾಗ್ಲೂ 100 days ಹೋಗ್ಲಿ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಇನ್ನೊಂದು ವಿಶೇಷ ನಾನು ಟ್ರೇಲರ್ ನೋಡಿದೆ. ಇವತ್ತು ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಹಿಂದೂಗಳು ಮುಸ್ಲಿಂಗಳು ಅಂತ ಒಂದಿಷ್ಟು ಕಚ್ಚಾಟಗಳು ಮತ್ತೊಂದು ನಡೀತಾ ಇದೆ. ಈ ಸಿನಿಮಾದಲ್ಲಿ ಆ ರೀತಿ ಇಲ್ಲ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಈ ಸೃಷ್ಟಿಯಲ್ಲಿ ಮನುಷ್ಯ ಜಾತಿ, ಪ್ರಾಣಿಗಳ ಜಾತಿ ಅಂತ ಒಂದಿದೆ, ಪಕ್ಷಿಗಳ ಜಾತಿ ಅಂತ ಒಂದಿದೆ, ನಾವು ಸಸ್ತನಿಗಳ ಜಾತಿ ಅಂತ ಇನ್ನೊಂದಿಷ್ಟು ಹೇಳ್ತೀವಿ. ಅದೇ ರೀತಿ ಮನುಷ್ಯ ಜಾತಿ ಅನ್ನೋದು ಒಂದೇ ಇರುವಂತ ಸಂದರ್ಭದಲ್ಲಿ ಇಂಥ ಸಿನಿಮಾಗಳು ಸಮಾಜಕ್ಕೆ ಬೇಕು. ಇವತ್ತೆಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗದಲ್ಲೂ ನಾವು ಬಹಳಷ್ಟು ನೋಡ್ಕೊಂಡು ಬರ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಬಹಳ ಬಡವಾಗ್ತಿದೆ. ನಮ್ಮ ಶಂಕರ್ ನಾಗು, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಹೋದಂತಹ ಹೀರೋಗಳು ಹೋದ ನಂತರ ಇವತ್ತು ನಮ್ಗೆ ಅರ್ಥ ಆಗ್ಲಿಲ್ಲ. ಕೆಲವೊಂದು ಸಿನಿಮಾಗಳು ಇತಿಹಾಸ ಕ್ರಿಯೇಟ್ ಮಾಡಿರ್ಬೋದು, ಇಡೀ ವರ್ಲ್ಡ್ ಅಲ್ಲೂ ಫೇಮಸ್ ಆಗಿರ್ಬೋದು. ಆದ್ರೆ ಅಂತವರ ಸಿನಿಮಾಗಳಿತ್ತಲ್ವ, ಕಲ್ಪನಾ, ಮಂಜುಳಾ, ಇಂಥವರೆಲ್ಲ ಏನು ಆಕ್ಟ್ಗಳು ಮಾಡ್ತಾ ಇದ್ರು, ನಟನೆ ಮಾಡ್ತಾ ಇದ್ರು. ಅವರು ಒಂದು ಸಂಸಾರ ಅಂದ್ರೆ ಮಕ್ಕಳಿಂದ ಹಿಡಿದು ಮುದುಕರ ತನಕ ಕೂತ್ ನೋಡುವಂತ ಸಿನಿಮಾಗಳು ಬರ್ತಾ ಇತ್ತು. ಇವತ್ತು ನಮ್ಮ ಆದಿ ಮತ್ತೆ ಅಂಕಿತಾ ಒಂದು ಬಹಳ ಚಿಕ್ಕ ಏಜಲ್ಲಿ ಬಂದಿದ್ದಾರೆ. ಮುಂದೊಂದು ದಿವಸ ಇವರು ಒಂದು ಈ ಸಿನಿಮಾ ರಂಗಕ್ಕೆ, ಕನ್ನಡ ಸಿನಿಮಾ ರಂಗಕ್ಕೆ ಸಂದೇಶ ಕೊಡುವಂತ ನಾಯಕ ನಟಿಯರು ಆಗ್ಲಿ ಅಂತ ನಾ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಈ ಚಿತ್ರ ಯಾಕಂದ್ರೆ ಇನ್ನೊಂದು ನಾವು ಕನ್ನಡಿಗರಿದ್ದೀವಲ್ಲ, ನಮ್ಗೆಲ್ಲೋ ಒಂದ್ ಕಡೆ ಅಮೂಲ್ ತುಂಬಿಕೊಂಡಿರ್ತದೆ ತಲೆಯಲ್ಲಿ. ತಮಿಳುನಾಡು, ಕೇರಳ ಇಂಥ ಕಡೆ ಎಲ್ಲ ನಾವು ಹೋದಾಗ ಅವರಿಗಿರೋ ಭಾಷೆ ಬಗ್ಗೆ ಅಭಿಮಾನ, ವ್ಯಾಮೋಹ ನಮ್ಮ ಕನ್ನಡಿಗರಿಗೆ ಇಲ್ಲೇ ಇಲ್ಲ. ನಮ್ಮ ಮಾಧ್ಯಮ ಮಿತ್ರರು ಬಹಳಷ್ಟು ಅದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡ್ಬೋದು, ಭಾಷೆ ಉಳಿಬೇಕು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ನಮ್ಗೆ ಒಂಥರ ಅಮೂಲ್ ಅಂತ ಹೇಳ್ತೀವಲ್ಲ, ಇಂಗ್ಲಿಷ್ ಬರೋದ್ರ ನಾವು ಕನ್ನಡ ಮಾತಾಡಲ್ಲ, ಹಿಂದಿ ಬರೋದ್ರ ನಾವು ಕನ್ನಡ ಮಾತಾಡಲ್ಲ, ನಾವೇ ಅವ್ರಿಗೇನೋ ಒಂದಿಷ್ಟು ಹೆದರ್ಕೊಂಡು ಮಾತಾಡ್ತೀವಿ. ಇದೆಲ್ಲ ಬದಲಾವಣೆ ಆದ್ರೆ ಕನ್ನಡ ಈ ಭಾಷೆಗಿರುವಂತಹ ಬಹಳ ಸಂಸ್ಕೃತಿ ಸಂಸ್ಕಾರಗಳು ಇನ್ನೊಂದಿಷ್ಟು 100 ವರ್ಷ 1000 ವರ್ಷ ಇರ್ಬೋದು ಅಂತ ಒಂದು ನಮ್ಮ ಭಾವನೆಗಳು. ನಾನು 10 ವರ್ಷ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ, ನಾನು ಉದ್ಯಮಿಯಾಗಿ 10 ವರ್ಷ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದಂತವನು. ಅದರಿಂದ ನಾವೆಲ್ಲ ಒಟ್ಟಾಗಿ ಏನ್ ಇವತ್ತು ಕಾಗದ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ನಮ್ಮೆಲ್ಲ ಸಂಪರ್ಕದವರಿಗೆ ಹೇಳ್ಬಿಟ್ಟು ಈ ಸಿನಿಮಾನ ಒಂದು ಮುಗ್ಧ ಮನಸ್ಸಿನ 2 ಜೋಡಿಗಳು ಇವತ್ತೇನು ನಟನೆ ಮಾಡಿದ್ದಾರೆ ಅವರಿಗೆ ಒಂದು ಸ್ಫೂರ್ತಿ ಕೊಟ್ಬಿಟ್ಟು ಪ್ರೋತ್ಸಾಹ ನೀಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಂಜಿತ್ ಅವರು ತುಂಬಾ ಚೆನ್ನಾಗಿ ಒಂದು ಡೈರೆಕ್ಷನ್ ಮಾಡಿರ್ತಾರೆ. ಅವರಿಗೂ ಮತ್ತೆ ಈ ಚಿತ್ರತಂಡದ ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೊಂದು ಈ ಚಿತ್ರರಂಗದಲ್ಲಿ ಕನ್ನಡ ಮೈಲಿಗಲ್ಲಿ ಆಗ್ಲಿ ಅಂತ ಹೇಳ್ತಾ ನಾನು ಶುಭ ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲಿ ತಗೊಳ್ಳೋಣ ಬ್ರೋ.
ಇನ್ನೊಂದ್ಸತಿ ಪ್ಲೇ ಮಾಡೋಣ.